Hello students, welcome back to our English class. In this class, we are going to discuss about first year PUC English lesson Oru Manushan written by Waikom Muhammad Bashir. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ವೈಕೋಂ ಮೊಹಮ್ಮದ್ ಬಶೀರ್ ಅವರು ಬರೆದಿರುವಂಥ ಓರು ಮನುಷ್ಯಾನ್ ಅನ್ನುವಂಥ ಪಾಠವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಪಾಠದ ಟೈಟಲ್ ಓರು ಮನುಷ್ಯಾನ್ ಅಂದರೆ ಒಬ್ಬ ಮನುಷ್ಯ ಅಂತ ಅರ್ಥ ಆಗುತ್ತೆ. ಒಬ್ಬ ಮನುಷ್ಯ ಅಂತಂದರೆ ಇಲ್ಲಿ ಯಾರು ಅಥವಾ ಯಾವ ಮನುಷ್ಯನ ಬಗ್ಗೆ ಇಲ್ಲಿ ಹೇಳಲಾಗಿದೆ ಅಥವಾ ಈ ಕಥೆನಲ್ಲಿ ಯಾವ ವ್ಯಕ್ತಿ ಬಗ್ಗೆ ಸ್ಟೋರಿ ಬರುತ್ತೆ, ಏನು ಸ್ಟೋರಿ ಬರುತ್ತೆ ಅನ್ನತಕ್ಕಂಥ ಕ್ಯೂರಿಯಾಸಿಟಿ ತಮ್ಮೆಲ್ಲರಿಗೂ ಕೂಡ ಇರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸ್ಟೋರಿ ಇದೆ. ತಾವೆಲ್ಲರೂ ಕೂಡ ಈ ಪಾಠನ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡು ಇವಾಗ ತಡ ಮಾಡದೆ ಈ ಪಾಠವನ್ನ ಲೈನ್ ಬೈ ಲೈನ್ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಈ ಪಾಠದಲ್ಲಿ ಲೇಖಕರು ತಮ್ಮ ಜೀವನದಲ್ಲಿ ನಡೆದಿರುವಂತಹ ಒಂದು ಸ್ವಾರಸ್ಯಕರ ಘಟನೆಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಆ ಘಟನೆಯನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಕೂಡ ಅಂದ್ರೆ ಓದುಗರಿಗೆ ಒಂದು ಸಿಚುವೇಶನ್ ಅನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ನಾವು ಹಾಗೆ ಕಲ್ಪನೆ ಮಾಡಿಕೊಂಡಾಗ ಈ ಲೇಖಕರ ಜೀವನದಲ್ಲಿ ಆಗಿರ್ತಕ್ಕಂಥ ಘಟನೆ ಏನಿತ್ತು ಆ ಟೈಮಲ್ಲಿ ಅವರ ಮನಸ್ಥಿತಿ, ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಏನ್ ಹೇಳ್ತಾರೆ ನೋಡಿ, ಯು ಹ್ಯಾವ್ ನೋ ಡೆಫಿನೆಟ್ ಪ್ಲಾನ್ಸ್. ತಮಗೆ ಯಾವುದೇ ಗೊತ್ತು ಗುರಿ ಇಲ್ಲ ಅಂತ ಅಂದ್ಕೊಳ್ಳಿ. ಎಲ್ಲೇ ಹೋಗಬೇಕು, ಏನೋ ಮಾಡ್ಬೇಕನ್ನತಕ್ಕಂಥ ಯಾವ ಗುರಿಗಳು ಕೂಡ ಇಲ್ಲ. ಯು ಆರ್ ವಾಂಡರಿಂಗ್ ಅರೌಂಡ್ ಫಾರ್ ಅವೇ ಫ್ರಮ್ ಹೋಮ್. ತಮ್ಮ ಮನೆಯಿಂದ, ತಮ್ಮ ಊರಿಂದ ತುಂಬ ದೂರದಲ್ಲಿ ಎಲ್ಲೋ ಅಲೆದಾಡ್ತಾ ಇದ್ದೀರಾ. ತುಂಬ ಗೊತ್ತು ಪರಿಚಯ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ತಾವು ಇದ್ದೀರಾ ಅಂತ ಅಂದ್ಕೊಳ್ಳಿ. ಯು ಹ್ಯಾವ್ ನೋ ಮನಿ ವಿತ್ ಯು. ಅಂಥ ದೂರದ ಜಾಗದಲ್ಲಿ ಗೊತ್ತಿಲ್ಲದೆ ಇರ್ತಕ್ಕಂಥ ಜನಗಳ ಮಧ್ಯೆ ನಾವಿದ್ದೀವಿ. ಅವಾಗ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಅಂದ್ಕೊಳ್ಳಿ. ಯು ಡು ನಾಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್. ಅಂಥ ಪರಿಸ್ಥಿತಿನಲ್ಲಿ ಅಲ್ಲಿ ಜನಗಳ ಸ್ಥಳೀಯ ಭಾಷೆ ಕೂಡ ನಮಗೆ ಬರಲ್ಲ. ಯು ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಆ್ಯಂಡ್ ಹಿಂದೂಸ್ತಾನಿ. ನಿಮಗೆ ಬರ್ತಕ್ಕಂಥದ್ದು ಬರೀ ಇಂಗ್ಲಿಷ್ ಅಥವಾ ಹಿಂದೂಸ್ತಾನಿ, ಹಿಂದಿ ಭಾಷೆ ಮಾತ್ರ ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಜನಗಳ ಜೊತೆಗೆ ಮಾತಾಡೋದು ಕೂಡ ತುಂಬ ಕಷ್ಟ ಆಗಿರ್ತದೆ. ಅವ್ರ ಭಾಷೆ ನಿಮಗೆ ಬರಲ್ಲ, ನಿಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ. ಇಂಥ ಪರಿಸ್ಥಿತಿನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಬಟ್ ವೆರಿ ಫ್ಯೂ ಪೀಪಲ್ ನೋ ಈದರ್ ಆಫ್ ದೀಸ್ ಲ್ಯಾಂಗ್ವೇಜ್. ಅಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ಕೂಡ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆ ಬರಲ್ಲ. ಅಲ್ಲಿ ಇಲ್ಲಿ ಎಲ್ಲೋ ಕೆಲವೊಬ್ಬರಿಗೆ ಮಾತ್ರ ಈ ಭಾಷೆಗಳು ಬರ್ತಾ ಇರ್ತವೆ. ಅಂಥವ್ರ ಜೊತೆಗೆ ಮಾತ್ರ ನೀವು ಮಾತಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದ್ಕೊಳ್ಳಿ. ಇಂಥ ಪರಿಸ್ಥಿತಿಲಿದ್ದಾಗ ಏನಾಗುತ್ತೆ, ದಿಸ್ ಕ್ಯಾನ್ ಲ್ಯಾಂಡ್ ಯು ಇನ್ ಮೆನಿ ಪ್ರಿಡಿಕ್ಮೆಂಟ್ಸ್, ಮೆನಿ ಅಡ್ವೆಂಚರ್ಸ್ ಕ್ಯಾನ್ ಬಿಫಾಲ್ ಯು. ಸೊ ಹೀಗೆ ಮನೆಯಿಂದ ನೂರಾರು ಕಿಲೋಮೀಟರ್ ದೂರನಲ್ಲಿದ್ದೀರಾ, ಅಲ್ಲಿ ಭಾಷೆ ನಿಮಗೆ ಬರಲ್ಲ, ಅಲ್ಲಿ ಜನಗಳ ಪರಿಚಯ ಇಲ್ಲ, ಕೈಯಲ್ಲಿ ದುಡ್ಡು ಕೂಡ ಇಲ್ಲ ಅಂತಂದಾಗ ನೀವು ಅಲ್ಲಿ ಒಂದು ಸಂಕಟದಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತೀರಾ. ಪ್ರಿಡಿಕ್ಮೆಂಟ್ಸ್ ಅಂತ ಕರಿತೀವಿ ನೋಡಿ, ಅಂದರೆ ಸಂಕಟ ಅಥವಾ ಡೇಂಜರಸ್ ಸಿಚುವೇಶನ್ ಅಂತ ತಾವು ಅರ್ಥ ಮಾಡ್ಕೊಳ್ಳಿ. ಮೆನಿ ಅಡ್ವೆಂಚರ್ಸ್ ಕ್ಯಾನ್ ಬಿಫಾಲ್ ಯು. ಸೊ ಅಂಥ ಜಾಗದಲ್ಲಿ ಸರ್ವೈವ್ ಆಗೋದು, ಬದುಕುಳಿಯೋದು, ಅಲ್ಲಿಂದ ತಿರುಗಿ ವಾಪಸ್ ಬರೋದು ಅಂತಂದರೆ ನೀವು ದೊಡ್ಡ ಒಂದು ಸಾಹಸನೇ ಮಾಡಬೇಕಾಗತ್ತೆ. ಯು ಫೈಂಡ್ ಯುವರ್ ಸೆಲ್ಫ್ ಕಾಟ್ ಇನ್ ಎ ಡೇಂಜರಸ್ ಸಿಚುವೇಶನ್. ಸೊ ಅಂಥ ಜನಗಳ ಮಧ್ಯಕ್ಕೆ ಭಾಷೆ ಬರದೆ ದುಡ್ಡು ಇಲ್ಲದೆ ಇದ್ದಾಗ ನಿಮಗೆ ನೀವೇ ಗೊತ್ತು ಮಾಡ್ಕೋತೀರಾ, ನಾನೊಂದು ಡೇಂಜರಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ತಮಗನ್ಸುತ್ತೆ. ಎ ಟೋಟಲ್ ಸ್ಟ್ರೇಂಜರ್ ರೆಸ್ಕ್ಯೂಸ್ ಯು. ಸೊ ಅಂಥ ಪರಿಸ್ಥಿತಿನಲ್ಲಿ ನಿಮಗೆ ಭಾಷೆ ಬರಲ್ಲ, ದುಡ್ಡಿಲ್ಲ, ಸೊ ಏನು ಮಾಡಬೇಕು ಅಂತ ಗೊತ್ತು ಗುರಿ ಇಲ್ಲದೆ ಇದ್ದಾಗ ಯಾರೋ ಒಬ್ಬ ಕಂಪ್ಲೀಟ್ ಸ್ಟ್ರೇಂಜರ್, ಅಪರಿಚಿತ ವ್ಯಕ್ತಿ ಬಂದು ರೆಸ್ಕ್ಯೂಸ್ ಯು, ನಿಮ್ಮನ್ನು ಕಾಪಾಡಿದ ಅಂತಂದರೆ ಇವನ್ ಆಫ್ಟರ್ years pass by, you will sometimes remember the man and wonder why he did so. ಸೊ ಅಂಥ ಮನುಷ್ಯ ದೇವರೇ ಈ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡಿದ ಅಂತ ನೀವು ಅಂದ್ಕೋತೀರಾ. ಎಷ್ಟೋ ವರ್ಷ ಕಳೆದೋದ್ರೂ ಕೂಡ ಜೀವನದಲ್ಲಿ ನೀವು ಆ ವ್ಯಕ್ತಿಯನ್ನು ಮರೆಯೋದೇ ಇಲ್ಲ. ಅವಾಗ ನಿಮ್ಗೆ ಅನಿಸ್ತಾ ಇರ್ತದೆ, ಆ ವ್ಯಕ್ತಿ ಯಾರು, ಯಾಕೆ ನನಗೆ ಬಂದು ಸಹಾಯ ಮಾಡಿದ, ನನಗೂ ಅವನಿಗೂ ಪರಿಚಯನೂ ಇರಲಿಲ್ಲ ಅಂತಕ್ಕಂಥ ವಿಚಾರ ನಿಮ್ಮ ತಲೆಯಲ್ಲಿ ಬರ್ತಾನೆ ಇರ್ತವೆ. ಲೆಟ್ ಅಸ್ ಸೇ ಇಟ್ ಈಸ್ ಐ ನಾಟ್ ಯು. ಇವಾಗ ತಮ್ಮ ಜೀವನದಲ್ಲಾಗಿರ್ತಕ್ಕಂಥ ಘಟನೆನ ಮುಂದೆ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ನಾನು ಅಂತ ಅಂದ್ಕೊಳ್ಳಿ, ನೀವಲ್ಲ. ಇಲ್ಲಿ ಐ ಅಂತಂದರೆ ಲೇಖಕರು ಹೇಳ್ತಾ ಇದ್ದಾರೆ, ನಾಟ್ ಯು. ನೀವೇನು ಓದ್ತಾ ಇದ್ದೀರಾ, ನೀವಲ್ಲ, ನಾನೇ ಅಂತ ಅಂದ್ಕೊಳ್ಳಿ. ಹೂ ರಿಮೆಂಬರ್ಸ್ ದ ಮ್ಯಾನ್. ಈ ಲೇಖಕರ ಜೀವನದಲ್ಲಿ ಇಂಥ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಒಬ್ಬ ಸಂಪೂರ್ಣ ಅಪರಿಚಿತ ವ್ಯಕ್ತಿ ಬಂದು ಇವರಿಗೆ ಸಹಾಯ ಮಾಡಿರ್ತಾನೆ. ಆ ವ್ಯಕ್ತಿಯನ್ನು ಇಲ್ಲಿ ನೆನ್ಕೊಳ್ತಾ ಇದ್ದಾರೆ. ಐ ಆಮ್ ನೌ ನರೇಟಿಂಗ್ ಆ್ಯನ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾಡ್. ಇವಾಗ ಇವರು ನರೇಟ್ ಮಾಡ್ತಕ್ಕಂಥದ್ದು, ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಘಟನೆ ಇದೆಯಲ್ಲ, ಅದು ಇವರ ಜೀವನದಲ್ಲಿ ನಡೆದಿದೆ. ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ.
ಐ ಹ್ಯಾವ್ ಸಮ್ ವ್ಯಾಗ್ಯೂ ನೋಷನ್ಸ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್. ಈ ಲೇಖಕರು ಹೇಳ್ತಾ ಇದ್ದಾರೆ ಅವರಿಗೆ ಈ ಮನುಷ್ಯರ ಬಗ್ಗೆ ಒಂದು ವ್ಯಾಗ್ಯೂ ನೋಷನ್ಸ್ ಅಂದರೆ ಅನಿಶ್ಚಿತ ಅಭಿಪ್ರಾಯಗಳಿದಾವೆ. ಮನುಷ್ಯ ಹೀಗೆ, ಇವನು ಒಳ್ಳೆಯವನು, ಇವನು ಕೆಟ್ಟವನು ಅಂತ ಡೆಫಿನೆಟ್ ಆಗಿ ಹೇಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ತಮ್ಮನ್ನು ಸೇರಿಸ್ಬಿಟ್ಟೆ ಹೇಳ್ತಾ ಇದ್ದಾರೆ. ಮನುಷ್ಯ ಅಂತಂದ್ರೆ ಅವನು ಹೀಗೆ ಅಂತ ಹೇಳೋದು ಕಷ್ಟ. ಇವನು ಒಳ್ಳೆಯವನ, ಕೆಟ್ಟವನ, ಉದಾರಿನ, ಜಿಪುನನ, ಕ್ರೂರಿನ ಅಲ್ವಾ, ಈ ಮನುಷ್ಯ ಹೀಗೆ ಅಂತ ಹೇಳೋದು ತುಂಬಾ ಕಷ್ಟ. ಒಬ್ಬೊಬ್ರು ಒಂದೊಂದು ತರ ಇರ್ತಾರೆ. ನೋಡೋದಕ್ಕೆ ಎಲ್ಲರೂ ಮನುಷ್ಯರ ತರನೇ ಕಂಡ್ರು ಕೂಡ ಅವರ ಒಳಗಿರ್ತಕ್ಕಂಥ ಮನಸ್ಸು, ಭಾವನೆ ಬೇರೆ ಬೇರೆ ಆಗಿರ್ತದೆ. ದೇರ್ ಆರ್ ಅರೌಂಡ್ ಮೀ ಗುಡ್ ಮೆನ್ ಅಂಡ್ ಥೀವ್ಸ್. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದೇ ರೀತಿಯಾಗಿರಲ್ಲ ಅಲ್ವಾ. ಒಳ್ಳೆ ಜನನೂ ಇರ್ತಾರೆ, ಗುಡ್ ಮೆನ್ ಇರ್ತಾರೆ, ಥೀವ್ಸ್ ಕಳ್ಳರು ಕೂಡ ಇರ್ತಾರೆ. ನೋಡೋದಕ್ಕೆ ಎಲ್ಲರೂ ಒಂದೇ ಥರ ಕಾಣ್ತಾರೆ, ಆದರೆ ಯಾರು ಕಳ್ಳರು ಯಾರು ಒಳ್ಳೆ ಜನ ಅಂತ ಗುರುತಿಸೋದು ತುಂಬ ಕಷ್ಟ. ದೋಸ್ ಹೂ ಸಫರ್ ಫ್ರಾಮ್ ವೇರಿಯಸ್ ಇನ್ಫೆಕ್ಟಿಯಸ್ ಡಿಸೀಸಸ್. ಸುಮಾರು ಜನ ನಮ್ಮ ಸುತ್ತಮುತ್ತ ಚೆನ್ನಾಗೇ ಇರ್ತಾರೆ, ಆದರೆ ಅವರಲ್ಲಿ ಸುಮಾರು ಜನಕ್ಕೆ ಸಾಂಕ್ರಾಮಿಕ ಕಾಯಿಲೆಗಳು ಕೂಡ ಇರ್ತವೆ. ಯಾರು ಹೇಗಿದ್ದಾರೆ, ಯಾರಿಗೆ ಕಾಯಿಲೆ ಇದೆ ಅನ್ನೋದು ಕೂಡ ಗೊತ್ತಾಗೋದೇ ಇಲ್ಲ. ಆ್ಯಂಡ್ ಫ್ರಾಮ್ ಮ್ಯಾಡ್ನೆಸ್, ಕೆಲವೊಬ್ಬರಿಗೆ ಒಂದು ಥರ ಹುಚ್ಚುತನ ಕೂಡ ಕಾಡ್ತಾ ಇರ್ತದೆ. ಇಂಥ ಜನ ಎಲ್ಲ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇರ್ತಾರೆ ಅಲ್ವಾ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕಾಯಿಲೆಗಳು ಬಂದವರು ಇರ್ತಾರೆ, ಹುಚ್ಚರು ಇರ್ತಾರೆ. ಆದರೆ ನೋಡೋದಕ್ಕೆ ಹೊರಗಡೆ ಎಲ್ಲರೂ ಒಂದೇ ಥರ ಕಾಣ್ತಾ ಇರ್ತಾರೆ. ಒನ್ ಹ್ಯಾಸ್ ಟು ಲಿವ್ ಕೇರ್ಫುಲ್ಲಿ. ಸೊ ಹಾಗಾಗಿ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತಂದ್ರೆ ನಾವು ತುಂಬ ಕೇರ್ಫುಲ್ ಆಗಿ, ತುಂಬ ಹುಷಾರಾಗಿ ಬದುಕಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ ಯಾವ ರೀತಿ ಇದ್ದಾರೆ ಅಂತ ಗುರುತಿಸೋದು ತುಂಬ ಕಷ್ಟ ಆಗಿರ್ತದೆ. ದ ವರ್ಲ್ಡ್ ಹ್ಯಾಸ್ ಮೋರ್ ಇವಿಲ್ ದ್ಯಾನ್ ಗುಡ್. ಈ ಜಗತ್ತಿನಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಇದೆ ಅಂತ ಈ ಲೇಖಕರು ಅಭಿಪ್ರಾಯ ಪಡ್ತಾರೆ. ವಿ ರಿಯಲೈಸ್ ದಿಸ್. ಈ ಜಗತ್ತಿನಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಅನ್ನೋದು ನಮಗೆ ಯಾವಾಗ ಅರಿವಿಗೆ ಬರುತ್ತೆ, ಯಾವಾಗ ನಾವು ರಿಯಲೈಸ್ ಮಾಡ್ಕೋತೀವಿ ಅಂದರೆ ಓನ್ಲಿ ಆಫ್ಟರ್ ವಿ ಗೆಟ್ ಹರ್ಟ್. ನಮಗೆ ಒಂದು ಅನುಭವ ಆದಾಗ, ನಮ್ಮ ಜೀವನದಲ್ಲಿ ನಾವು ಮೋಸ ಹೋದಾಗ ನಮಗೆ ಗೊತ್ತಾಗತ್ತೆ ಜಗತ್ತಿನಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಇದೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ ಅಂತ ಹೇಳ್ತಾರೆ. ಲೆಟ್ ಮಿ ರೆಕಾರ್ಡ್ ಹಿಯರ್ ದಟ್ ಇನ್ಸಿಡೆಂಟ್ ವಿಚ್ ವಾಸ್ ಪರ್ಹ್ಯಾಪ್ಸ್ ಕ್ವೈಟ್ ಇನ್ಸಿಗ್ನಿಫಿಕೆಂಟ್. ಇಲ್ಲಿ ತಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಈ ರೀತಿ ಘಟನೆ ಬಗ್ಗೆ ಇಲ್ಲಿ ಹೇಳಕ್ ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ಸ್ಟೋರಿ ಸ್ವಲ್ಪ ಕೇರ್ಫುಲ್ ಆಗಿ ಕೇಳ್ಕೊಂಡೋಗಿ ಆ ಲೇಖಕರ ಜೀವನದಲ್ಲಿ ಯಾವ ಘಟನೆ ನಡೆಯುತ್ತೆ, ಅಲ್ಲಿ ಏನೇನು ಇನ್ಸಿಡೆಂಟ್ ನಡೆಯುತ್ತೆ ಅನ್ನೋದನ್ನ ತಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇಟ್ ವಾಸ್ ಕ್ವೈಟ್ ಎ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಎ ಮೌಂಟೇನ್. ಇಲ್ಲಿ ಲೇಖಕರು ಯಾವ ರಾಜ್ಯ ಯಾವ ಊರು ಅಂತೆಲ್ಲ ಹೇಳ್ತಾ ಇಲ್ಲ, ತುಂಬಾ ದೂರದಲ್ಲಿರ್ತಕ್ಕಂಥ ಈ ಮೌಂಟೇನ್ಸ್ ಏನಿರ್ತವೆ, ಬೆಟ್ಟ ಗುಡ್ಡ ಏನಿರ್ತವೆ, ಅಲ್ಲಿರ್ತಕ್ಕಂಥ ವ್ಯಾಲಿ ಕಣಿವೆ ಪ್ರದೇಶ ಏನಿರ್ತದೆ, ಅಲ್ಲಿ ಒಂದು ಬಿಗ್ ಸಿಟಿ ಇರ್ತದೆ. ಅಲ್ಲಿ ಈ ಇನ್ಸಿಡೆಂಟ್, ಈ ಘಟನೆ ನಡೆಯುತ್ತೆ. ಅದನ್ನ ಲೇಖಕರಿನ ಮುಂದೆ ಹೇಳ್ತಾ ಹೋಗ್ತಾ ಇದ್ದಾರೆ. ಸಮ್ 1500 ಮೈಲ್ಸ್ ಫ್ರಮ್ ಹೋಮ್. ಈ ಸಿಟಿ ಎಲ್ಲಿತ್ತು ಅಂತಂದರೆ ಈ ಲೇಖಕರ ಊರೇನಿತ್ತು, ಅವ್ರ ಮನೆ ಏನಿತ್ತು, ಅಲ್ಲಿಂದ ಸುಮಾರು 1500 ಮೈಲಿಗಳಷ್ಟು ದೂರದಲ್ಲಿರ್ತಕ್ಕಂಥ ಸಿಟಿ. ಅಲ್ಲಿ ಲೇಖಕರು ಹೋಗಿರ್ತಾರೆ. ಅಲ್ಲಿ ಈ ಘಟನೆ ನಡೆಯುತ್ತೆ. ದ ಇನ್ಹ್ಯಾಬಿಟೆಂಟ್ಸ್ ಆಫ್ ವಿಚ್, ಆ ಸಿಟಿ ಏನಿತ್ತು, ಬೆಟ್ಟ ಗುಡ್ಡಗಳ ಮಧ್ಯಕ್ಕೆ ಏನು ಸಿಟಿ ಬಗ್ಗೆ ಹೇಳ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಇನ್ಹ್ಯಾಬಿಟೆಂಟ್ಸ್ ಅಂತಂದ್ರೆ ಅಲ್ಲಿ ವಾಸವಾಗಿರ್ತಕ್ಕಂಥ ಜನಗಳು ಹೇಗಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ತಾವು ಸ್ವಲ್ಪ ನೆನ್ಪಿಟ್ಕೊಳ್ಳಿ, 4 ಮಾರ್ಕ್ಸ್ ಕ್ವಶನ್ ಆಗಿ ಕೇಳ್ತಾ ಇರ್ತಾರೆ. ಅಲ್ಲಿ ಜನಗಳು ಹೇಗಿದ್ರೆ ನೋಡಿ, ಹ್ಯಾಡ್ ನೆವರ್ ಬಿ ನೋನ್ ಫಾರ್ ದ ಕ್ವಾಲಿಟಿ ಆಫ್ ಮರ್ಸಿ. ಅಲ್ಲಿರ್ತಕ್ಕಂಥ ಜನಗಳಿಗೆ ಈ ಕ್ವಾಲಿಟಿ ಆಫ್ ಮರ್ಸಿ, ಕರುಣೆ ಅಂತಕ್ಕಂಥ ಗುಣನೇ ಅವ್ರಿಗೆ ಗೊತ್ತಿರಲಿಲ್ಲ. ತುಂಬಾ ಕ್ರೂರಿಗಳಾಗಿದ್ರು, ಅವ್ರ ಹತ್ರ ಕರುಣೆ ಅಂತಕ್ಕಂಥದ್ದು ಇರಲೇ ಇಲ್ಲ. ಅಂಥ ಜನ ಅಲ್ಲಿದ್ರು. ದೇವರ್ ಕ್ರೂಯಲ್ ಪೀಪಲ್, ತುಂಬ ಕ್ರೂರ ಜನ ಅವರಾಗಿದ್ರು. ಅಂಥ ಜನಗಳ ಮಧ್ಯಕ್ಕೆ ಇವರು ಹೋಗಿದ್ದಾರೆ. ಮರ್ಡರ್, ರಾಬರಿ, ಪಿಕ್ ಪಾಕೆಟಿಂಗ್, ದೀಸ್ ವರ್ ಡೈಲಿ ಅಕರೆನ್ಸ್. ಅಲ್ಲಿ ಮರ್ಡರ್ ಕೊಲೆ ಮಾಡೋದು, ರಾಬರಿ ದರೋಡೆ ಮಾಡೋದು, ಪಿಕ್ ಪಾಕೆಟಿಂಗ್ ಜೇಬ್ ಕಳ್ತನ ಮಾಡೋದು, ಇಂಥ ಘಟನೆಗಳು ಡೈಲಿ ಅಲ್ಲಿ ನಡೀತಾನೆ ಇರ್ತಾ ಇದ್ವು. ಎಲ್ಲ ಕಡೆ ಕೂಡ ಇದನ್ನು ಕಾಣಬಹುದಾಗಿತ್ತು. ಬೈ ಟ್ರೆಡಿಷನ್ ದ ಪೀಪಲ್ ವರ್ ಪ್ರೊಫೆಷನಲ್ ಸೋಲ್ಜರ್ಸ್. ಅಲ್ಲಿರ್ತಕ್ಕಂಥ ಜನಗಳು ಸಾಂಪ್ರದಾಯಿಕವಾಗಿ ಸೈನಿಕರಾಗಿದ್ರು ಒಂದು ಕಾಲದಲ್ಲಿ. ಸಮ್ ಆಫ್ ದೆಮ್ ವೆಂಟ್ ಟು ಡಿಸ್ಟೆಂಟ್ ಪ್ಲೇಸಸ್ ಅಂಡ್ ಲೆಂಟ್ ಔಟ್ ಮನಿ ಆನ್ ಇಂಟ್ರೆಸ್ಟ್. ಆದರೆ ಅಲ್ಲಿಂದ ಸ್ವಲ್ಪ ಜನ ಬಿಟ್ಟು ಬೇರೆ ಬೇರೆ ಪ್ರದೇಶಗಳಿಗೆಲ್ಲ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರು ಹೇಗೆ ಬದುಕ್ತಾ ಇದ್ರು ಅಂದ್ರೆ ಲೆಂಟ್ ಔಟ್ ಮನಿ ಆನ್ ಇಂಟ್ರೆಸ್ಟ್. ತಮ್ಮಲ್ಲಿರ್ತಕ್ಕಂಥ ದುಡ್ಡನ್ನ ಬಡ್ಡಿ ಮೇಲೆ ಸಾಲ ಅಂತ ಕೊಟ್ಬಿಟ್ಟು ಅದರಿಂದ ಬರ್ತಕ್ಕಂಥ ಆದಾಯದಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ರು. ಮೆನಿ
ಅದರ್ಸ್, ಇನ್ನು ಸ್ವಲ್ಪ ಜನ ಏನ್ ಮಾಡ್ತಾರೆ, ಸರ್ವ್ಡ್ ಆಸ್ ವಾಚ್ಮನ್. ಇನ್ನು ಕೆಲವೊಂದು ಜನ ಬೇರೆ ಬೇರೆ ಪ್ರದೇಶಗಳಿಗೆಲ್ಲ ಹೋಗಿ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲೆಲ್ಲಿ? ಇನ್ ಬ್ಯಾಂಕ್ಸ್, ಮಿಲ್ಸ್, ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ಬಿಗ್ ಸಿಟಿ. ಸ್ವಲ್ಪ ಜನ ಅಲ್ಲಿಂದ ಹೋಗ್ಬಿಟ್ಟು ಏನು ಮಾಡಿರ್ತಾರೆ, ಈ ಬ್ಯಾಂಕ್ಗಳಲ್ಲಿ, ಮಿಲ್ಸ್, ಫ್ಯಾಕ್ಟ್ರೀಸ್ಗಳಲ್ಲಿ, ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ವಾಣಿಜ್ಯ ಮಳಿಗೆಗಳೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದೆಮ್. ಅಲ್ಲಿ ಜನ ದುಡ್ಡಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ದುಡ್ಡೇ ಎಲ್ಲಕ್ಕಿಂತ ಮೇಲು ಅಂತ ಅವ್ರು ಅಂದ್ಕೊಂಡಿದ್ರು. ಫಾರ್ ಮನಿ, ದುಡ್ಡಿಗಾಗಿ ಅಲ್ಲಿ ಜನ ಏನೇನು ಮಾಡ್ತಾ ಇದ್ರು ನೋಡಿ, ಫಾರ್ ಮನಿ ದೇ ವುಡ್ ಡೂ ಎನಿಥಿಂಗ್. ದುಡ್ಡಿಗಾಗಿ ಅಲ್ಲಿ ಜನ ಏನ್ ಮಾಡೋದಕ್ಕೂ ಹೇಸ್ತಾ ಇರಲಿಲ್ಲ. ಇವನ್ ಕಮಿಟ್ ಮರ್ಡರ್, ದುಡ್ಡಿಗಾಗಿ ಕೊಲೆ ಮಾಡೋದಕ್ಕೂ ಕೂಡ ಅಲ್ಲಿ ಜನ ಹೇಸ್ತಾ ಇರಲಿಲ್ಲ, ಹಿಂಜರಿತಾ ಇರಲಿಲ್ಲ ಅಂತ ಹೇಳ್ತಾರೆ. ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಮಗೆ ಅಲ್ಲಿರ್ತಕ್ಕಂಥ ಜನಗಳು ಅವರ ಸ್ವಭಾವದ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಸೊ ಅಲ್ಲಿರೋ ಜನಗಳ ಬಗ್ಗೆ ಬರೀರಿ ಅಂತ ತಮಗೇನಾದ್ರು 4 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳಿದ್ರೆ ಇದೆಲ್ಲ ಬರಿಬೇಕು. ಅಲ್ಲಿ ಜನ ತುಂಬಾ ಕ್ರೂರಿಗಳಾಗಿದ್ರು, ಪಿಕ್ ಪಾಕೆಟ್ ಮಾಡ್ತಾ ಇದ್ರು, ಮರ್ಡರ್ ಮಾಡ್ತಾ ಇದ್ರು. ಇದನ್ನೆಲ್ಲ ತಾವು ಆನ್ಸರ್ ಆಗಿ ಬರಿಬೇಕು. ಹೀಗೆ ಲೇಖಕರು ತಮ್ಮ ಊರಿಂದ ತುಂಬಾ ದೂರದಲ್ಲಿರ್ತಕ್ಕಂಥ ಯಾವುದೋ ಬೆಟ್ಟ ಗುಡ್ಡಗಳ ಮಧ್ಯಕ್ಕಿರ್ತಕ್ಕಂಥ ಯಾವುದೋ ಒಂದು ಸಿಟಿನಲ್ಲಿ ಹೋಗಿದ್ದಾರೆ. ಅಲ್ಲಿರ್ತಕ್ಕಂಥ ಜನಗಳು ತುಂಬಾ ಕ್ರೂರಿಗಳಾಗಿರ್ತಾರೆ. ಅಂತಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಮುಂದೆ ಸ್ಟೋರಿನಲ್ಲಿ ಏನಾಗುತ್ತೆ ನೋಡಿ. ಐ ಸ್ಟೇಡ್ ಇನ್ ದಟ್ ಸಿಟಿ, ಆ ಒಂದು ಸಿಟಿನಲ್ಲಿ ಇವರು ಎಲ್ಲಿ ವಾಸವಾಗಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಾವು ಕೂಡ ಇದನ್ನ ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಸ್ ಕ್ವಶನ್ಗೆ ಕೇಳ್ತಾ ಇರ್ತಾರೆ. ಐ ಸ್ಟೇಡ್ ಇನ್ ದಟ್ ಸಿಟಿ ಇನ್ ಎ ವೆರಿ ಸ್ಮಾಲ್ ಡಿಂಜಿ ರೂಮ್ ಆನ್ ಎ ಡರ್ಟಿ ಸ್ಟ್ರೀಟ್. ಅಂತ ಒಂದು ಸಿಟಿನಲ್ಲಿ ತುಂಬಾ ಚಿಕ್ಕದಾಗಿರ್ತಕ್ಕಂಥ ಡಿಂಜಿ ರೂಮ್ ಅಂದ್ರೆ ತುಂಬಾ ಹಳೆಯದು, ಬಿದ್ದೋಗ್ತಾ ಇತ್ತೇನೋ ಅಂತ ಒಂದು ರೂಮಲ್ಲಿದ್ರು. ಆನ್ ಎ ಡರ್ಟಿ ಸ್ಟ್ರೀಟ್ ಅಂದ್ರೆ ಕೊಳಗೇರಿ, ತುಂಬಾ ಸ್ಲಮ್ ಏರಿಯಾ ಅಂತ ಕರಿತೀವಲ್ಲ, ಅಂತ ಒಂದು ಜಾಗದಲ್ಲಿ ಚಿಕ್ಕದೊಂದು ಹಳೆ ರೂಮಲ್ಲಿ ಇವರು ಉಳ್ಕೊಂಡಿದ್ರು. ಸೊ ಅಂತ ಜನಗಳ ಮಧ್ಯಕ್ಕೆ ಇದ್ಕೊಂಡು ಬದುಕಬೇಕು ಅಂತಂದ್ರೆ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಲ್ವಾ. ಐ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ದೇರ್. ಅಲ್ಲಿದ್ಕೊಂಡು ಈ ಲೇಖಕರು ಏನು ಕೆಲಸ ಮಾಡ್ತಾ ಇದ್ರು ನೋಡಿ, ಟೀಚಿಂಗ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್. ಅಲ್ಲಿರ್ತಕ್ಕಂಥ ಮೈಗ್ರೆಂಟ್ ಲೇಬರರ್ಸ್ ಏನಿದ್ರು, ಏನು ವಲಸೆ ಕಾರ್ಮಿಕರು ಅಂತ ಕರಿತೀವಿ, ಬೇರೆ ಪ್ರದೇಶಗಳಿಂದ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂಥ ಲೇಬರರ್ಸ್ಗೆ, ಕಾರ್ಮಿಕರಿಗೆ ಈ ಲೇಖಕರು ಇಂಗ್ಲಿಷನ್ನು ಹೇಳಿಕೊಡ್ತಾ ಇದ್ರು. ಫ್ರಮ್ 9:30 to 11 ಇನ್ ದ ನೈಟ್. ರಾತ್ರಿ 9:30 ರಾತ್ರಿ 11 ಗಂಟೆವರೆಗೆ ಆ ಮೈಗ್ರೆಂಟ್ ಲೇಬರರ್ಸ್ಗೆ ಇಂಗ್ಲಿಷನ್ನು ಹೇಳಿಕೊಡ್ತಾ ಇದ್ರು. ಅಲ್ಲಿ ಇಂಗ್ಲಿಷ್ ಹೇಳಿಕೊಡೋದು ಅಂದರೆ ಸ್ಪೋಕನ್ ಇಂಗ್ಲಿಷ್ ಆಗಲಿ ಅಥವಾ ಪಾಠ ಪೋಯಮ್ಗಳನ್ನ ಮಾಡೋದಲ್ಲ. ಐ ಟಾಟ್ ದೆಮ್ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲಿಷ್. ಅವರಿಗೆ ಏನು ಹೇಳಿಕೊಡ್ತಾ ಇದ್ರು ಅಂದರೆ ಇಂಗ್ಲಿಷ್ನಲ್ಲಿ ಅಡ್ರೆಸ್ ಅನ್ನು ಬರೆಯೋದು, ತಮ್ಮ ವಿಳಾಸವನ್ನು ಇಂಗ್ಲಿಷ್ನಲ್ಲಿ ಬರೆಯೋದಕ್ಕೆ ಆ ಮೈಗ್ರೆಂಟ್ ಲೇಬರರ್ಸ್ಗೆ ಈ ಲೇಖಕರು ಹೇಳಿಕೊಡ್ತಾ ಇದ್ದಾರೆ. ಅದೇ ಇವರ ಪ್ರೊಫೆಷನ್ ಆಗಿತ್ತು. ಅದೇ ಕೆಲಸ ಮಾಡಿ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿಕೊಂಡು ಅದರಲ್ಲಿನೇ ಅಲ್ಲಿ ಜೀವನ ನಡೆಸ್ತಾ ಇದ್ರು. ಲರ್ನಿಂಗ್ ಟು ರೈಟ್ ಆನ್ ಅಡ್ರೆಸ್ ಇನ್ ಇಂಗ್ಲಿಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಶನ್ ದೇರ್. ಅಂತ ಒಂದು ಪ್ರದೇಶದಲ್ಲಿ ಜನಗಳು ತುಂಬಾ ಕ್ರೂರಿಗಳು, ಅವರಿಗೆ ಸಂಸ್ಕಾರನೇ ಇಲ್ಲ ಅಂತ ನಾವು ಹಿಂದೆ ನೋಡಿದ್ವಿ. ಅಂತ ಜನಗಳ ಮಧ್ಯಕ್ಕೆ ತಮ್ಮ ಹೆಸರನ್ನ, ತಮ್ಮ ವಿಳಾಸವನ್ನ ಇಂಗ್ಲಿಷ್ನಲ್ಲಿ ಬರೆಯೋಕೆ ಬಂದ್ರೆ ಅದೇ ಒಂದು ದೊಡ್ಡ ಶಿಕ್ಷಣ, ಗ್ರೇಟ್ ಎಜುಕೇಶನ್ ಅಂತ ತಿಳ್ಕೊತಾ ಇದ್ರು. ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಹೂ ರೈಟ್ ಅಡ್ರೆಸ್ ಎಟ್ ದ ಪೋಸ್ಟ್ ಆಫೀಸ್. ಈಗಲ್ಲ, ಹಿಂದಿನ ಕಾಲದಲ್ಲಿ ಈ ಪೋಸ್ಟ್ ಆಫೀಸಲ್ಲಿ ಕೂಡ ಕೆಲವೊಬ್ಬರು ಬರೆಯೋಕಂತಾನೆ ಕೂರ್ತಾ ಇದ್ರು. ಈ ಜನಗಳಿಗೆ ಓದೋಕೆ ಬರೆಯೋಕೆ ಬರ್ತಾ ಇರಲಿಲ್ಲ. ಬೇರೆ ಊರಿಗೆ ತಮ್ಮ ರಿಲೇಟಿವ್ಸ್ಗೆಲ್ಲ ಪತ್ರ ಬರಿಬೇಕಾಗಿತ್ತು ಅಂದ್ರೆ ಆ ಪೋಸ್ಟ್ ಆಫೀಸ್ ಹತ್ರ ಹೋಗಿ ಅಲ್ಲೊಬ್ರು ಕೂತಿರ್ತಿದ್ರು. ಅವರಿಗೆ ಒಂದು ಪತ್ರ ಕೊಟ್ಬಿಟ್ಟು ತಮ್ಮ ವಿಷಯ ಯಾರಿಗೆ ಬರಿಬೇಕು ಅಂತೆಲ್ಲ ಹೇಳಿದಾಗ ಅವ್ರ ಲೆಟರ್ನ ಬರಿತಾ ಇದ್ರು. ಹೀಗೆ ಲೆಟರ್ ಬರೆಯೋಕಂತಾನೆ ಪೋಸ್ಟ್ ಆಫೀಸಲ್ಲಿ ಕೆಲವರು ಕೂತ್ಕೊಳ್ತಾ ಇದ್ರು. ಹಾಗೆ ಅವರು ಲೆಟರ್ ಬರೆದಾಗ ಅವರಿಗೆ ನಾವು ಸ್ವಲ್ಪ ದುಡ್ಡು ಕೊಡಬೇಕಾಗಿತ್ತು. ಇದು ಮೊದಲಿನ ಕಾಲದಲ್ಲಿತ್ತು. ಇವಾಗ ಎಲ್ಲರಿಗೂ ಓದೋಕೆ ಬರೆಯೋಕೆ ಬರ್ತದೆ, ತಮ್ಮ ಲೆಟರ್ಗಳನ್ನ ತಾವೇ ಬರೀತಾರೆ. ಬಟ್ ಹಿಂದೆ ಹಾಗಿತ್ತು. ದೇ ವರ್ ಪೇಡ್ ಎನಿಥಿಂಗ್ ಬಿಟ್ವೀನ್ 1 anna ಆರ್ 4 annas ಫಾರ್ ರೈಟಿಂಗ್ ಅಡ್ರೆಸ್. ಸೊ ಹಾಗೆ ಪೋಸ್ಟ್ ಆಫೀಸಲ್ಲಿ ಕೂತ್ಕೊಂಡು ಅಡ್ರೆಸ್ ಬರಿತಾ ಇದ್ರು, ಲೆಟರ್ ಬರಿತಾ ಇದ್ರಲ್ಲ. ಹಾಗೆ ಅವರು ಲೆಟರ್ ಬರೆದು ಕೊಟ್ಟಾಗ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡಬೇಕಾಗಿತ್ತು. ಅನ್ನ ಅಂಡ್ 4 annas ಅಂತಿದೆ ನೋಡಿ. ಇಲ್ಲಿ ಅನ್ನಾಸ್ ಅಂತಂದ್ರೆ ಆನೆ ಅಂತ. ಮುಂಚೆ 1 ಆನೆ, 2 ಆನೆ, 4 ಆನೆ, 8 ಆನೆ ಅಂತ ದುಡ್ಡೆಲ್ಲ ನಾವು ಹೇಳ್ತಾ ಇದ್ವಲ್ಲ. ಸೊ ಹಾಗೆ ಆ ಲೆಟರ್ ಬರೆಯೋರಿಗೆ ಸ್ವಲ್ಪ ದುಡ್ಡನ್ನ ಕೊಡಬೇಕಾಗಿತ್ತು. ಸೊ ಅದನ್ನ ತಪ್ಪಿಸೋದಕ್ಕಾಗಿ ಈ ಮೈಗ್ರೆಂಟ್ ಲೇಬರ್ಸ್ಗೆ ಅವರ ಅಡ್ರೆಸ್ ಅನ್ನ ಬರೆಯೋದಕ್ಕೆ ಈ ಲೇಖಕರು ಹೇಳಿಕೊಡ್ತಾ ಇದ್ರು. ಈ ಕೆಲಸ ಮಾಡಿಬಿಟ್ಟು ತಮ್ಮ ಜೀವನನ ಹೇಗೋ ನಡೆಸ್ತಾ ಇದ್ರು.
I taught the skill of writing address to people in order to escape the same fate myself. ಆ ಮೈಗ್ರೆಂಟ್ ಲೇಬರ್ಸ್ಗೆ ಇಂಗ್ಲೀಷ್ನಲ್ಲಿ ಅಡ್ರೆಸ್ ಬರೆಯಕ್ಕೆ ಹೇಳಿಕೊಡ್ತಾ ಇದ್ರು. ಯಾಕೆ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗಿ ಲೆಟರ್ ಬರಿಬೇಕಾದ್ರೆ ಅವರು ಮತ್ತೊಬ್ಬರ ಕಡೆಯಿಂದ ಬರೆಸಿ ಅವರಿಗೆ ದುಡ್ಡನ್ನ ಕೊಡಬೇಕಾಗಿತ್ತು. ಅವ್ರಿಗೆ ದುಡ್ಡು ಉಳಿಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಂಗ್ಲೀಷ್ ಹೇಳಿಕೊಡ್ತಾ ಇದ್ರು. ಹಾಗೇನೆ ಈ ಮೈಗ್ರೆಂಟ್ ಲೇಬರ್ಸ್ಗೆ ಇಂಗ್ಲೀಷನ್ನು ಹೇಳಿಕೊಡೋದ್ರಿಂದ ಈ ಲೇಖಕರಿಗೂ ಕೂಡ ಸ್ವಲ್ಪ ಆದಾಯ ಬರ್ತಾ ಇತ್ತು. ಅವರಿಗೆ ಇಂಗ್ಲೀಷನ್ನು ಹೇಳಿಕೊಟ್ಟಾಗ ಆ ಜನಗಳು ಇವ್ರಿಗೂ ಕೂಡ ಸ್ವಲ್ಪ ದುಡ್ಡನ್ನು ಕೊಡ್ತಾ ಇದ್ರು. ಅದರಿಂದ ತಮ್ಮ ಜೀವನ ನಡೀತಾ ಇತ್ತು. ಈ ಒಂದು ಕಾರಣದಿಂದ ಆ ಮೈಗ್ರೆಂಟ್ ಲೇಬರ್ಸ್ಗೆ ಅಡ್ರೆಸ್ ಅನ್ನು ಬರೆಯೋಕೆ ಇವ್ರು ಹೇಳಿಕೊಡ್ತಾ ಇದ್ರು. ಅಂಡ್ ಟು ಸಿ ಇಫ್ ಐ ಕುಡ್ ಸೇವ್ ಸಮ್ ಮನಿ ಅಂತ ಗೊತ್ತು ಪರಿಚಯ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಜನಗಳು ತುಂಬಾ ಕ್ರೂರಿಯಾಗಿದ್ದಾರೆ. ಮನೆಯಿಂದ ಸುಮಾರು 1500 ಮೈಲಿಗಳಷ್ಟು ದೂರ ಇದ್ದಾರೆ. ಅಂತ ಒಂದು ಪ್ರದೇಶದಲ್ಲಿ ಸರ್ವೈವ್ ಆಗಬೇಕಾಗಿತ್ತು, ಬದುಕುಳಿಬೇಕಾಗಿತ್ತು, ಅಂದರೆ ಏನಾದರೂ ಒಂದು ಕೆಲಸ ಮಾಡಬೇಕಾಗಿತ್ತು. ಸೊ ಅದಕ್ಕಾಗಿ ಈ ಕೆಲಸ ಮಾಡ್ತಾ ಅದರಿಂದ ಸ್ವಲ್ಪ ದುಡ್ಡು ಉಳಿಸ್ಬಹುದು, ಜೀವನ ನಡೆಸಬಹುದು ಅಂತ ಹೇಳ್ಬಿಟ್ಟು ಲೇಖಕರು ಅಲ್ಲಿರ್ತಕ್ಕಂಥ ಮೈಗ್ರೆಂಟ್ ಲೇಬರ್ಸ್ಗೆ ಇಂಗ್ಲಿಷನ್ನ ಹೇಳಿಕೊಡ್ತಾ ಇದ್ರು. ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಅಂಡ್ ವೇಕ್ ಅಪ್ ಅಟ್ 4 in the evening. ಸೊ ಅಂತ ದೂರದ ಊರಿನಲ್ಲಿ ಹೇಗೋ ಹಾಗೆ ಹೀಗೆ ಸ್ವಲ್ಪ ಕೆಲಸ ಮಾಡಿಕೊಂಡು ದುಡ್ಡು ಗಳಿಸ್ಕೊಂಡು ಬದುಕ್ತಾ ಇದ್ರು. ಆ ದಿನಗಳಲ್ಲಿ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ದಿನಾ ಪೂರ್ತಿ ಮಲಗೇ ಇರ್ತಾ ಇದ್ರು. ಅವ್ರು ಎದ್ದೇಳ್ತಿದ್ದಿದ್ದೆ ಸಾಯಂಕಾಲ 4 ಗಂಟೆಗೆ. ಇಲ್ಲಿ ಕೂಡ ತಮಗೊಂದು ಪ್ರಶ್ನೆ ಕೇಳ್ತಾರೆ, ದಿನಾ ಪೂರ್ತಿ ಮಲಿಕೊಂಡು ಅವ್ರು ಸಾಯಂಕಾಲ 4 ಗಂಟೆಗೆ ಯಾಕೆ ಹೇಳ್ತಾ ಇದ್ರು ಅಂತ ಪ್ರಶ್ನೆ ಕೇಳಬಹುದು. 1 ಮಾರ್ಕ್ಸ್ ಕ್ವಶನ್. ಅದಕ್ಕೆ ಆನ್ಸರ್ ಮುಂದೆ ಇದೆ ನೋಡಿ. ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದ ನೋನ್ ಮೀಲ್. ಬೆಳಿಗ್ಗೆ ಬೇಗ ಎದ್ದು ಬಿಟ್ರೆ ಟೀ ಕುಡಿಬೇಕು, ತಿಂಡಿ ತಿನ್ನಬೇಕು, ಮಧ್ಯಾಹ್ನ ಆದರೆ ಊಟ ಮಾಡಬೇಕು. ಸೊ ಅದಕ್ಕೆಲ್ಲ ಖರ್ಚು ಮಾಡುವಷ್ಟು ದುಡ್ಡು ಇವ್ರ ಹತ್ರ ಇರ್ತಿರ್ಲಿಲ್ಲ. ತುಂಬ ಕಷ್ಟಪಟ್ಟು ಅಲ್ಲಿ ಸಂಪಾದನೆ ಮಾಡಬೇಕಾಗಿತ್ತು. ಸೊ ಬೆಳಿಗ್ಗಿನ ಟೀ, ಮಧ್ಯಾಹ್ನದ ಊಟನ ದುಡ್ಡು ಉಳಿಸೋದಕ್ಕಾಗಿ ಏನು ಮಾಡ್ತಾ ಇದ್ರು, ಸಂಜೆಯವರೆಗೆ ಮಲಿಕೊಂಡೇ ಇರ್ತಾ ಇದ್ರು. 4 ಗಂಟೆಗೆ ಎದ್ಬಿಟ್ಟು ಒಂದೇ ಸಾರಿ ಸಂಜೆ ಟೈಮ್ ಟೀ ಕುಡ್ಕೊಂಡು ಊಟ ಮಾಡಿಬಿಟ್ರೆ ಮುಗೀತು. ಆ ಒಂದು ದಿನದ ಖರ್ಚು ಅಷ್ಟರಲ್ಲೇ ಮುಗಿದೋಗ್ಬಿಡ್ತಾ ಇತ್ತು. ಸೊ ತಮ್ಮ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಲೇಖಕರು ಏನು ಮಾಡ್ತಾ ಇದ್ರು, ದಿನಾ ಪೂರ್ತಿ ಮಲಗೆ ಇರೋದು, 4 ಗಂಟೆಗೆ ಎದ್ದೇಳ್ತಾ ಇದ್ರು. ಸೊ ಹಾಗೆ ಅವರು ಟೀ ಮತ್ತೆ ಊಟದ ದುಡ್ಡನ್ನು ಉಳಿಸ್ಕೊಳ್ತಾ ಇದ್ರು. ಒನ್ ಡೇ ಐ ಗಾಟ್ ಅಪ್ ಅಟ್ 4 PM ಆಸ್ ಯೂಶುವಲ್. ಆಸ್ ಯೂಶುವಲ್ ಅಂತಂದ್ರೆ ಮಾಮೂಲಿನ ಥರ ಪ್ರತಿದಿನ ಸಂಜೆ 4ಕ್ಕೆ ಹೇಗೆ ಎದ್ದೇಳ್ತಾ ಇದ್ರು ಹಾಗೆ ಒಂದಿನ ಸಂಜೆ 4 ಗಂಟೆಗೆ ಎದ್ದೇಳ್ತಾರೆ. ಐ ಫಿನಿಶ್ಡ್ ಮೈ ಡೈಲಿ ಚೋರ್ಸ್. ಡೈಲಿ ಚೋರ್ಸ್ ಅಂದರೆ ನಿತ್ಯ ಕರ್ಮಗಳು. ಪ್ರತಿದಿನ ಎದ್ದ ತಕ್ಷಣ ಮುಖ ತೊಳ್ಕೋದು, ಸ್ನಾನ ಮಾಡೋದು, ಹಲ್ಲು ಉಜ್ಜೋದು. ಸೊ ಎಲ್ಲ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಏನು ಮಾಡ್ತಾರೆ, ಆ್ಯಂಡ್ ಸ್ಟೆಪ್ಡ್ ಔಟ್ ಫಾರ್ ಮೈ ಟೀ ಆ್ಯಂಡ್ ಎ ಮೀಲ್. ಸೊ 4 ಗಂಟೆ ಆದಮೇಲೆ ಎದ್ದೆಲ್ಲ ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ತಾರೆ. ಟೀ ಕುಡ್ಕೊಂಡು ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾರೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ವಾಸ್ ಡ್ರೆಸ್ಡ್ ಇನ್ ಎ ಶೂಟ್. ಸೊ ಹೀಗೆ ಎಲ್ಲ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಚೆನ್ನಾಗಿರ್ತಕ್ಕಂಥ ಬಟ್ಟೆನ ಹಾಕೊಂಡಿರ್ತಾರೆ. ಐ ಹ್ಯಾಡ್ ಎ ವ್ಯಾಲೆಟ್ ಇನ್ ಮೈ ಕೋಟ್ ಪಾಕೆಟ್. ಸೊ ಅವ್ರು ಹಾಕೊಂಡಿರ್ತಕ್ಕಂಥ ಕೋಟ್ ಏನಿತ್ತು ಅದ್ರ ಒಂದು ಪಾಕೆಟಲ್ಲಿ ಒಂದು ವ್ಯಾಲೆಟ್ ಇತ್ತು. ವ್ಯಾಲೆಟ್ ಅಂದರೆ ಬೇರೆ ಏನಲ್ಲ, ಪರ್ಸ್ ಇಟ್ಕೊಂಡಿರ್ತಾರೆ. ಐ ಹ್ಯಾಡ್ 14 rupees ಇನ್ ಇಟ್. ಆ ಕೋಟ್ ಜೋಬಲ್ಲಿ ಇಟ್ಕೊಂಡಿರ್ತಕ್ಕಂಥ ಪರ್ಸಲ್ಲಿ 14 ರೂಪಾಯಿಯನ್ನು ಇಟ್ಕೊಂಡಿರ್ತಾರೆ. ಮೈ ಲೈಫ್ ಸೇವಿಂಗ್ ಆಟ್ ದ ಟೈಮ್. ಸೊ ಅಲ್ಲಿವರೆಗೆ ಅವರು ದುಡ್ದಿದ್ದು, ಉಳಿಸಿದ್ದು, ಗಳಿಸಿದ್ದು ಎಲ್ಲ ಸೇರಿ ಅವ್ರ ಹತ್ರ ಇದ್ದಿದ್ದು 14 rupees ಮಾತ್ರ. ಆ 14 rupees ಪರ್ಸಲ್ಲಿ ಇಟ್ಕೊಂಡು ಕೋಟ್ ಪಾಕೆಟ್ ಅಲ್ಲಿ ಹಾಕೊಂಡು ಊಟ ಮಾಡ್ಕೊಂಬರೋಣ ಅಂತ ಹೊರಗೆ ಹೋಗ್ತಾರೆ. ಐ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್. ಲೇಖಕರು ಮನೆಯಿಂದ ಊಟ ಮಾಡ್ಕೊಂಬರೋಣ ಅಂತ ಹೊರಗಡೆ ಹೋಗಿದ್ದಾರೆ. ಅಲ್ಲಿರ್ತಕ್ಕಂಥ ಒಂದು ಕ್ರೌಡೆಡ್ ರೆಸ್ಟೋರೆಂಟ್ ಅಂದ್ರೆ ತುಂಬಾ ಜನಗಳಿಂದ ತುಂಬಿಕೊಂಡಿರ್ತಕ್ಕಂಥ ಒಂದು ರೆಸ್ಟೋರೆಂಟ್ಗೆ ಊಟ ಮಾಡಕ್ ಹೋಗ್ತಾರೆ. ಐ ಏಟ್ ಎ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್ ಅಂಡ್ ಮೀಟ್ ಕರಿ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಫುಲ್ ಮೀಲ್ ಅನ್ನ ತಗೋತಾರೆ. ಅದರಲ್ಲಿ ಚಪಾತಿ ಇರುತ್ತೆ, ಮೀಟ್ ಕರಿ ಇರ್ತದೆ. ಸೊ ಹೀಗೆ ಊಟ ಎಲ್ಲ ಆದ್ಮೇಲೆ ಐ ಡ್ರ್ಯಾಂಕ್ ಟೀ ಆಸ್ ವೆಲ್. ಟೀ ಕೂಡ ಕುಡಿತಾರೆ. ದ ಬಿಲ್ ಕೇಮ್ ಟು 11 annas. ಹೀಗೆ ಊಟ ಮಾಡಿ ಟೀ ಕುಡ್ದಾದ್ಮೇಲೆ ಬಿಲ್ ಬರುತ್ತೆ. ಬಿಲ್ ಎಷ್ಟಾಗಿರುತ್ತೆ ಅಂದ್ರೆ 11 annas ಅಂದ್ರೆ 11 ಆನೆ ಬಿಲ್ ಬಂದಿರ್ತದೆ. ಇವಾಗ ಬಿಲ್ ಕೊಡಬೇಕು ಅಂತ ಏನ್ ಮಾಡ್ತಾರೆ ನೋಡಿ. ಐ ಪುಟ್ ಮೈ ಹ್ಯಾಂಡ್ ಇನ್ ಮೈ ಕೋಟ್ ಪಾಕೆಟ್ ಟು ಪೇ ಇಟ್. ತಮ್ಮ ಕೋಟ್ ಪಾಕೆಟ್ ಅಲ್ಲಿ ಪರ್ಸ್ ಇಟ್ಕೊಂಡ್ ಬಂದಿದ್ರು, ವ್ಯಾಲೆಟ್ ಇಟ್ಕೊಂಡ್ ಬಂದಿದ್ರು. ಅದರಲ್ಲಿ 14 ರೂಪಾಯಿ ಇತ್ತು ಅಂತ ನಾವು ಕೇಳಿದ್ವಲ್ಲ, ಅದನ್ನ ತೆಗೆದು ಬಿಲ್ ಕೊಡೋಣ ಅಂತ ಹೇಳ್ಬಿಟ್ಟು ಕೋಟ್ ಪಾಕೆಟ್ಗೆ ಕೈ ಹಾಕ್ತಾರೆ. ಐ ಬಿಗ್ಯಾನ್ ಸ್ವೆಟಿಂಗ್ ಪ್ರಪೋಸ್ಲಿ. ಕೈ ಹಾಕಿದ್ದೆ ತಡ ತುಂಬಾ ಬೆವರೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂಡ್ ಆಲ್ಮೋಸ್ಟ್ ಡೈಜೆಸ್ಟೆಡ್ ಇನ್ ಅನ್ ಇನ್ಸ್ಟಂಟ್ ಆಲ್ ದಟ್ ಐ ಹ್ಯಾಡ್ ಈಟನ್.
ತುಂಬ ಬೆವರೋದು ಅಷ್ಟೇ ಅಲ್ಲ, ತಾವು ಇಲ್ಲಿವರೆಗೆ ತಿಂದಿರ್ತಕ್ಕಂಥ ಊಟ ಒಂದೇ ಒಂದು ಕ್ಷಣದಲ್ಲಿ ಕರಗೋಗ್ಬಿಟ್ಟಂಗೆ ಅನಿಸ್ಬಿಡುತ್ತೆ. ಯಾಕೆ ಅಷ್ಟೊಂದು ಬೆಚ್ಚ ಬೀಳ್ತಾರೆ ಅಂತ ಮುಂದೆ ಹೇಳ್ತಾರೆ ನೋಡಿ. ದ ರೀಸನ್ ವಾಸ್ ಮೈ ವ್ಯಾಲೆಟ್ ವಾಸ್ ನಾಟ್ ದೇರ್. ಇವರೇನು ಬಿಲ್ ಬಂದಿತ್ತು, ಬಿಲ್ ಕೊಡೋಣ ಅಂತ ಕೋಟ್ ಪಾಕೆಟ್ ಕೈ ಹಾಕೊಂಡಾಗ ಅಲ್ಲಿರ್ತಕ್ಕಂಥ ವ್ಯಾಲೆಟ್, ಅವ್ರ ಪರ್ಸ್ ಏನಿತ್ತು, ಪರ್ಸ್ ಇರೋದೇ ಇಲ್ಲ. ಅದಕ್ಕೆ ಇವರು ಬೆವರೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾಕೆ ಅಂದ್ರೆ ಅಲ್ಲಿರೋ ಜನಗಳು ಮೊದಲೇ ತುಂಬಾ ಕ್ರೂರಿಗಳು, ದುಡ್ಡಿಗಾಗಿ ಏನ್ ಮಾಡೋದಕ್ಕೂ ಕೂಡ ಹೇಸೋದೇ ಇಲ್ಲ. ಇವಾಗ ಹೋಟೆಲ್ಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ, ಟೀ ಕುಡಿದಿದ್ದಾರೆ, ಬಿಲ್ ಬಂದಿದೆ 11 ಅನ್ನಸ್. ಸೊ ಬಿಲ್ ಕೊಡೋಣ ಅಂತ ಕೋಟ್ ಪಾಕೆಟ್ಗೆ ಕೈ ಹಾಕೊಂಡ್ರೆ ಪರ್ಸ್ ಇಲ್ಲ, ಪರ್ಸಲ್ಲಿರೋ ದುಡ್ಡು ಇಲ್ಲ. ಈಗ ದುಡ್ಡಿಲ್ಲ ಅಂತಂದ್ರೆ ಏನಾಗತ್ತೆ ನನ್ನ ಪರಿಸ್ಥಿತಿ ಅಂತ ಕಲ್ಪನೆ ಮಾಡಿಕೊಂಡು ಬೆವತ್ ಬಿಡ್ತಾರೆ. ಮುಂದೆ ಏನಾಗತ್ತೆ ನೋಡಿ. ಐ ಸೆಡ್, ಲೇಖಕರು ಆ ರೆಸ್ಟೋರೆಂಟ್ ಓನರ್ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಸಮನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್ ಅಂಡ್ ಟೇಕನ್ ಅವೇ ಮೈ ವ್ಯಾಲೆಟ್. ಯಾರೋ ನನ್ನ ಜೋಬನ್ನ ಕಟ್ ಮಾಡಿಬಿಟ್ಟು ನನ್ನ ಪರ್ಸನ್ನ ತಗೊಂಡು ಹೋಗಿದ್ದಾರೆ, ದುಡ್ಡು ಇಲ್ಲ ಅಂತ ಆ ರೆಸ್ಟೋರೆಂಟ್ ಓನರ್ ಹೇಳ್ತಾರೆ. ಇಟ್ ವಾಸ್ ಎ ಬಿಸಿ ರೆಸ್ಟೋರೆಂಟ್. ಅಲ್ಲಿ ತುಂಬಾ ಜನಗಳು ತುಂಬಿಕೊಂಡಿದ್ರು, ತುಂಬಾ ಕಸ್ಟಮರ್ಸ್ ಇದ್ರು, ತುಂಬಾ ರಶ್ ಆಗಿತ್ತು. ಅಂತ ಹೋಟೆಲಲ್ಲಿ ಈ ಘಟನೆ ನಡೀತಾ ಇದೆ. ಈ ಲೇಖಕರು ಹೋಗ್ಬಿಟ್ಟು ಆ ರೆಸ್ಟೋರೆಂಟ್ ಓನರ್ ಹೇಳ್ತಾರೆ, ನನ್ನ ಪರ್ಸ್ ಕಳುವಾಗಿದೆ, ನನ್ನ ಹತ್ರ ದುಡ್ಡಿಲ್ಲ ಅಂತಂದಾಗ ದ ಓನರ್ ಗೇವ್ ಎ ಲೌಡ್ ಗಫಾ ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅರೌಂಡ್. ಆ ಓನರ್ ಏನಿದ್ದು ತುಂಬಾ ಜೋರಾಗಿ ಲೌಡ್ ಗಫಾ ಅಂತಿದೆ ನೋಡಿ, ಅಂದ್ರೆ ತುಂಬಾ ಗಹಗಹಿಸಿ ನಕ್ ಬಿಡ್ತಾನೆ. ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅರೌಂಡ್, ಅಲ್ಲಿ ಸುತ್ತಮುತ್ತ ಇರೋ ಜನ ಎಲ್ಲ ಒಂದು ಕ್ಷಣ ಗಾಬರಿ ಆಗಿಬಿಟ್ರು, ಅಷ್ಟು ಜೋರಾಗಿ ನಗುತ್ತಾನೆ. ಹಿ ಕಾಟ್ ಮೀ ಬೈ ದ ಲ್ಯಾಫಲ್ಸ್ ಆಫ್ ಮೈ ಕೋಟ್. ಈ ಕೋಟ್ ಹಾಕೊಂಡಿದ್ರಲ್ಲ ಅದರ ಕಾಲರ್ ಕೆಳಗಡೆ ಹಿಡ್ಕೊಂಡ್ಬಿಟ್ಟ ಓನರ್ ಏನ್ ಮಾಡ್ತಾನೆ, ಶೇಕಿಂಗ್ ಮೀ. ಈ ಲೇಖಕರನ್ನ ಅಲ್ಲಿ ಹಿಡ್ಕೊಂಡ್ಬಿಟ್ಟು ಜೋರಾಗಿ ಎಳೆದಾಡಿಬಿಟ್ಟು ಹೇಳ್ತಾನೆ, ಕ್ರೈಡ್, ದಿಸ್ ಟ್ರಿಕ್ ಓಂಟ್ ವರ್ಕ್ ಹಿಯರ್. ಈ ಆಟ ಎಲ್ಲ ಇಲ್ಲಿ ನಡೆಯಲ್ಲ, ಈ ಟ್ರಿಕ್ಸ್ ಅನ್ನ ಇಲ್ಲೆಲ್ಲ ಮಾಡಕ್ಕೋಬೇಡ. ಯಾಕೆಂದ್ರೆ ಇಂಥ ಜನ ನಾನು ಸುಮಾರು ಜನ ನೋಡಿದ್ದೀನಿ, ಬಂದು ಹೊಟ್ಟೆ ತುಂಬ ತಿನ್ನೋದು, ಆಮೇಲೆ ದುಡ್ಡಿಲ್ಲ, ದುಡ್ಡು ಕಳ್ತನ ಆಗಿದೆ ಅಂತ ನೆಪ ಹೇಳ್ತಾರಲ್ಲ, ಇಂಥ ಟ್ರಿಕ್ಸ್ ಅನ್ನ ಇಲ್ಲಿ ಹೇಳಕ್ ಬರಬೇಡ. ಪುಟ್ ದ ಮನಿ ಡೌನ್ ಅಂಡ್ ಗೋ. ಸುಮ್ಮನೆ ದುಡ್ಡು ಇಟ್ಬಿಟ್ಟು ಹೋಗ್ತಾ ಇರಬೇಕು. ಆರ್ ಎಲ್ಸ್, ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಇವಾಗ ಐ ವಿಲ್ ಗಾಗ್ ಯುವರ್ ಐಸ್ ಔಟ್. ಗಾಗ್ ಯುವರ್ ಐಸ್ ಔಟ್ ಅಂತಂದ್ರೆ ನಿನ್ನ ಕಣ್ಣನ್ನ ಕಿತ್ ಬಿಡ್ತೀನಿ ಅಂತ ರೆಸ್ಟೋರೆಂಟ್ ಓನರ್ ಹೇಳಿದ. ಒಂದು ಅಂಗಡಿನಲ್ಲಿ ಏನಾದರೂ ಒಂದು ವಸ್ತು ತಗೊಂಡು ಕೊಡೋಕೆ ದುಡ್ಡಿಲ್ಲ ಅಂತಂದಾಗ ಆ ವಸ್ತುನ ವಾಪಸ್ ಕೊಟ್ಬಿಟ್ಟು ಬರ್ಬೋದು, ಅಲ್ಲಿ ಏನೂ ಸಮಸ್ಯೆ ಆಗಲ್ಲ. ಆದರೆ ಇಲ್ಲಿ ಲೇಖಕರು ಈ ರೆಸ್ಟೋರೆಂಟ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ, ಟೀ ಕುಡಿದಿದ್ದಾರೆ, 11 ಅನ್ನಸ್ 11ನೇ ಬಿಲ್ ಕೂಡ ಬಂದಿದೆ. ಈಗ ಬಿಲ್ ಕೊಡೋ ಟೈಮಲ್ಲಿ ಇವ್ರಿಗೆ ಗೊತ್ತಾಯಿತು, ಇವ್ರು ಪಿಕ್ ಪಾಕೆಟ್ ಮಾಡ್ಕೊಂಡು ಯಾರೋ ಪರ್ಸ್ನ ಹೊಡ್ಕೊಂಡು ಹೋಗಿದ್ದಾರೆ, ದುಡ್ಡಿಲ್ಲ ಅಂತ. ಇವ್ರು ಹೋಗ್ಬಿಟ್ಟು ಆ ರೆಸ್ಟೋರೆಂಟ್ ಓನರ್ ಹತ್ರ ಹೇಳಿದ್ರು ಕೂಡ ಇವ್ರ ಮಾತನ್ನು ನಂಬೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಮೊದಲೇ ಅಲ್ಲಿ ಜನ ತುಂಬಾ ಕ್ರೂರಿಗಳು. ಅದಕ್ಕೆ ಅವನು ರೆಸ್ಟೋರೆಂಟ್ ಓನರ್ ಹೇಳ್ತಾ ಇದ್ದಾನೆ, ಈ ಆಟ ಎಲ್ಲ ನನ್ನ ಹತ್ರ ತೋರ್ಸಕ್ ಬರಬೇಡ, ದುಡ್ಡಿಟ್ಟು ಸುಮ್ಮನೆ ಹೋಗ್ತಾ ಇರಬೇಕು. ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಿನ್ನ ಕಣ್ಣು ಕಿತ್ತಾಕ್ ಬಿಡ್ತೀನಿ ಅಂತಂದ್ರೆ ಸುಮ್ಮನೆ ಮಾತಿಗಾಗಿ ಹೇಳ್ತಾ ಇಲ್ಲ, ಆ ಕಣ್ಣು ಕೂಡ ಅವರು ಕಿತ್ ಹಾಕೇ ಬಿಡ್ತಾ ಇದ್ರು. ಅಷ್ಟೊಂದು ಕ್ರೂರಿ ಜನ. ಸೊ ಇವಾಗ ಈ ಲೇಖಕರು ಒಂದು ಸಂಕಟದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ಸುತ್ತಮುತ್ತ ಯಾರು ಪರಿಚಯ ಕೂಡ ಇಲ್ಲ, ಅಲ್ಲಿ ಇವರಿಗೆ ಸಹಾಯ ಮಾಡೋರು ಕೂಡ ಯಾರು ಇಲ್ಲ. ಮನೆಯಿಂದ 1500 ಮೈಲಿಗಳಷ್ಟು ದೂರದಲ್ಲಿ ಇದ್ದಾರೆ. ಇವಾಗ ಲೇಖಕರು ಇಂಥ ಒಂದು ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ ನೋಡಿ. ಐ ಲುಕ್ಡ್ ಅಟ್ ದ ಪೀಪಲ್ ಅರೌಂಡ್ ಮೀ. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜನಗಳ ಕಡೆಗೆ ಲೇಖಕರು ಒಂದು ಸಾರಿ ನೋಡ್ತಾರೆ. ಇಲ್ಲಿ ನೋಡೋದು ಅಂದ್ರೆ ಯಾರಾದ್ರೂ ಸಹಾಯಕ್ಕೆ ಬರ್ತಾರೆ ಅಂತ ಅವ್ರ ಕಡೆ ನೋಡ್ತಾರೆ. ಐ ಡಿಡ್ ನಾಟ್ ಸಿ ಇವನ್ ಒನ್ ಕೈಂಡ್ ಫೇಸ್. ಅಲ್ಲಿರ್ತಕ್ಕಂಥ ಜನಗಳು ಯಾರ ಮುಖದಲ್ಲೂ ಕೂಡ ಒಂದು ಚೂರು ಕರುಣೆ ಅನ್ನೋದು ಕಾಣೋದೇ ಇಲ್ಲ. ದೇ ಹ್ಯಾಡ್ ದ ಲುಕ್ ಆಫ್ ಹಂಗ್ರಿ ವುಲ್ಸ್. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ನೋಡಕ್ ಹೇಗ್ ಕಾಣ್ತಾ ಇದ್ರು ಅಂದ್ರೆ ಅವರೆಲ್ಲ ಹಸಿದಿರುವ ತೋಳಗಳ ತರ ಕಾಣ್ತಾ ಇದ್ರು ಅಂತ ಲೇಖಕರು ಹೇಳ್ತಾರೆ. ಇಫ್ ಹಿ ಸೆಡ್ ಹಿ ವುಡ್ ಗಾಗ್ ಮೈ ಐಸ್ ಔಟ್, ಆ ರೆಸ್ಟೋರೆಂಟ್ ಓನರ್ ಈ ಲೇಖಕರಿಗೆ ಹೇಳಿರ್ತಾನೆ, ದುಡ್ಡು ಕೊಡು ಇಲ್ಲ ಅಂದ್ರೆ ನಿನ್ನ ಕಣ್ಣು ಕಿತ್ತು ಬಿಡ್ತೀನಿ ಅಂತ ಹೇಳಿದಾನೆ ಅಂದ್ರೆ ಹಿ ವುಡ್ ಗಾಗ್ ದೆಮ್ ಔಟ್, ಖಂಡಿತವಾಗಿಯೂ ಕೂಡ ಅವನು ಕಣ್ಣು ಕಿತ್ತೇ ಬಿಡ್ತಾನೆ ಅಂತ ಲೇಖಕರಿಗೂ ಕೂಡ ಕನ್ಫರ್ಮ್ ಆಗುತ್ತೆ. ಐ ಸೆಡ್, ಅವಾಗ ಈ ಲೇಖಕರು ಆ ರೆಸ್ಟೋರೆಂಟ್ ಓನರ್ ಹೇಳ್ತಾರೆ, ಲೆಟ್ ಮೈ ಕೋಟ್ ಬಿ ಹಿಯರ್. ನನ್ನ ಕೋಟನ್ನು ಇಲ್ಲೇ ಬಿಚ್ಚಿಡ್ತೀನಿ, ಅದು ಇಲ್ಲೇ ಇರಲಿ. ಐ ವಿಲ್ ಗೋ ಆ್ಯಂಡ್ ಬ್ರಿಂಗ್ ಸಮ್ ಮನಿ. ಸೊ ಕೋಟ್ ಇಲ್ಲೇ ಇರಲಿ, ನಾನು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಬರ್ತೀನಿ, ನಾನು ಬರೋವರೆಗೆ ಈ ಕೋಟನ್ನು ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದರು. ದ ರೆಸ್ಟೋರೆಂಟ್ ಕೀಪರ್ ಲಾಫ್ಟ್ ಅಗೇನ್. ಆ ರೆಸ್ಟೋರೆಂಟ್ ಓನರ್ ಏನಿದ್ದ ಮತ್ತೆ ಜೋರಾಗಿ ನಗ್ತಾನೆ. ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಮೈ ಕೋಟ್. ಅವಾಗ ರೆಸ್ಟೋರೆಂಟ್ ಓನರ್ ಈ ಲೇಖಕರಿಗೆ ಹೇಳ್ತಾನೆ, ಆಯಿತು ನಿನ್ನ ಕೋಟನ್ನು ಬಿಚ್ಚು ಅಂತ ಹೇಳಿದ. ಐ ಟುಕ್ ಆಫ್ ಮೈ ಕೋಟ್.
ಸೊ ಲೇಖಕರಿಗೆ ಪಾಪ ಬೇರೆ ದಾರಿ ಇರಲಿಲ್ಲ, ದುಡ್ಡು ಕೊಡಬೇಕು ಇಲ್ಲ ಕಣ್ಣು ಕಳ್ಕೋಬೇಕಾಗಿತ್ತು. ಸೊ ಅದರಿಂದ ಹೇಗಾದರೂ ಬಚಾವಾಗಿ ಬರಬೇಕು ಅಂತ ಏನು ಮಾಡ್ತಾರೆ, ನನ್ನ ಕೋಟ್ ಇಲ್ಲೇ ಇಟ್ಕೊಳ್ಳಿ, ನಾನು ದುಡ್ಡು ತೊಗೊಂಬರ್ತೀನಿ ಅಂದಾಗ ಅವ್ನು ಜೋರಾಗಿ ನಕ್ಬಿಟ್ಟು ಹೇಳ್ತಾನೆ, ಆಯಿತು ನಿನ್ನ ಕೋಟನ್ನು ಬಿಚ್ಚು ಅಂತ ಹೇಳ್ತಾನೆ. ಲೇಖಕರು ಕೂಡ ತಮ್ಮ ಕೋಟನ್ನು ಬಿಚ್ಚಿಡ್ತಾರೆ. ಅಷ್ಟಕ್ಕೆ ಆ ರೆಸ್ಟೋರೆಂಟ್ ಓನರ್ ಸುಮ್ಮನೆ ಆಗಲ್ಲ. ಮುಂದೆ ಏನು ಮಾಡ್ತಾರೆ ನೋಡಿ, ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಮೈ ಶರ್ಟ್, ನಿನ್ನ ಶರ್ಟ್ ಕೂಡ ಬಿಚ್ಚು ಅಂತ ಹೇಳ್ದ. ಕೋಟ್ ಅಷ್ಟೇ ಸಾಲಲ್ಲ, ನಿನ್ನ ಶರ್ಟ್ ಕೂಡ ಬಿಚ್ಚು ಅಂತ ಹೇಳ್ದ. ಐ ಟುಕ್ ಆಫ್ ಮೈ ಶರ್ಟ್. ಲೇಖಕರು ಪಾಪ ಅನಿವಾರ್ಯವಾಗಿ ಬೇರೆ ದಾರಿ ಇರಲಿಲ್ಲ, ತಮ್ಮ ಶರ್ಟನ್ನು ಕೂಡ ಬಿಚ್ಚಿಡ್ತಾರೆ. ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಮೈ ಬೋತ್ ಶೂಸ್. ರೆಸ್ಟೋರೆಂಟ್ ಓನರ್ ನೋಡಿ ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ, ನೀನು 2 ಶೂನ ಕೂಡ ಬಿಚ್ಚು ಅಂತ ಹೇಳ್ತಾರೆ. ಐ ಟುಕ್ ಆಫ್ ಮೈ ಬೋತ್ ಶೂಸ್. ಲೇಖಕರು ಕೂಡ ಅವನು ಹೇಳ್ದಂಗೆ 2 ಶೂ ಕೂಡ ಬಿಚ್ಚಿಡ್ತಾರೆ. ಲೇಖಕರು ಇವೆಲ್ಲ ಇಟ್ಕೊಂಡು ಮೋಸ್ಟ್ಲಿ ಈ ರೆಸ್ಟೋರೆಂಟ್ ಓನರ್ ನನಗೆ ಹೋಗಕ್ಕೆ ಬಿಡ್ಬೋದು, ನಾನು ಹೋಗಿ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಬಂದು ಕೊಟ್ಟು ಇವನ್ನೆಲ್ಲ ವಾಪಸ್ ತಗೊಂಡು ಹೋಗ್ಬೋದು ಅಂತ ಅನ್ಕೊಳ್ತಾ ಇದ್ರು. ಆದರೆ ಈ ರೆಸ್ಟೋರೆಂಟ್ ಓನರ್ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಫೈನಲಿ ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಮೈ ಟ್ರೌಸರ್ಸ್. ಕೋಟ್ ಬಿಚ್ಚಿಡಕ್ಕೆ ಹೇಳ್ದ, ಶರ್ಟ್ ಬಿಚ್ಚಕ್ಕೆ ಹೇಳ್ದ, ಶೂ ಬಿಚ್ಚಕ್ಕೆ ಹೇಳ್ದ. ಇವಾಗ ನೀನು ಹಾಕೊಂಡಿರೋ ಪ್ಯಾಂಟ್ ಪೈಜಾಮ್ ಏನಿತ್ತು ಅದನ್ನು ಕೂಡ ಬಿಚ್ಚು ಅಂತ ರೆಸ್ಟೋರೆಂಟ್ ಓನರ್ ಹೇಳ್ತಾನೆ. ಇವಾಗ ಲೇಖಕರಿಗೆ ಅರ್ಥ ಆಯಿತು ಏನು ನೋಡಿ, ಸೊ ದ ಐಡಿಯಾ ಸೀಮ್ ಟು ಬಿ ಸ್ಟ್ರಿಪ್ ಮೀ. ಸೊ ರೆಸ್ಟೋರೆಂಟ್ ಓನರ್ ಐಡಿಯಾ ಏನಾಗಿತ್ತು, ಈ ವಿಚಾರ ಏನಾಗಿತ್ತು ಅಂದರೆ ಸ್ಟ್ರಿಪ್ ಮೀ, ಈ ಲೇಖಕರನ್ನ ಕಂಪ್ಲೀಟ್ ಆಗಿ ಬೆತ್ತಲೆಗೊಳಿಸೋದು. ಗಾಗ್ ಔಟ್ ಮೈ ಐಸ್, ಹೀಗೆ ಬೆತ್ತಲೆಗೊಳಿಸ್ಬಿಟ್ಟು ಇವನ ಕಣ್ಣನ್ನು ಕಿತ್ತು ಆ್ಯಂಡ್ ಸೆಂಡ್ ಮೀ ಔಟ್ ನೆಕೆಡ್, ಜನಗಳ ಮಧ್ಯಕ್ಕೆ ನನ್ನ ಬೆತ್ತಲೆಯಾಗಿ ಬಿಟ್ಬಿಡಬೇಕು ಅನ್ನತಕ್ಕಂಥದ್ದು ಆ ರೆಸ್ಟೋರೆಂಟ್ ಓನರ್ ಐಡಿಯಾ ಆಗಿದೆ ಅನ್ನೋದು ಈ ಲೇಖಕರಿಗೆ ಅರ್ಥ ಆಯಿತು. ಐ ಸೆಡ್ ಐ ಹ್ಯಾವ್ ನಥಿಂಗ್ ಆನ್ ಅಂಡರ್ನಿತ್. ಈ ಪ್ಯಾಂಟ್ ಬಿಚ್ಚು, ಪೈಜಾಮ್ ಬಿಚ್ಚು ಅಂತ ಹೇಳಿದಾಗ ಲೇಖಕರು ಹೇಳ್ತಾರೆ ಈ ಪೈಜಾಮ್ ಒಂದೇ ಇರೋದು, ಅದ್ರ ಒಳಗಡೆ ನಾನು ಏನೂ ಹಾಕೊಂಡಿಲ್ಲ ಅಂತ ಲೇಖಕರು ಹೇಳ್ತಾರೆ. ಅವಾಗ ಎವ್ರಿ ಒನ್ ಲಾಫ್ಟ್, ಆ ಸುತ್ತಮುತ್ತ ಇರೋ ಜನ ಎಲ್ಲ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಲ್ಲೂ ಕೂಡ ಕರುಣೆ ಅನ್ನತಕ್ಕಂಥದ್ದಿಲ್ಲ, ಅಯ್ಯೋ ಪಾಪ ಅನ್ನತಕ್ಕಂಥದ್ದಿಲ್ಲ. ಎಲ್ಲರೂ ಕೂಡ ಈ ಲೇಖಕರನ್ನ ನೋಡಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ರೆಸ್ಟೋರೆಂಟ್ ಕೀಪರ್ ಸೇಡ್, ಅವಾಗ ಆ ರೆಸ್ಟೋರೆಂಟ್ ಓನರ್ ಹೇಳ್ತಾನೆ ಐ ಡೌಟ್ ಇಟ್, ನೀನು ಹೇಳ್ತಾ ಇದೆಯಲ್ಲ ಪೈಜಾಮ್ ಒಂದೇ ಇದೆ, ಪ್ಯಾಂಟ್ ಒಂದೇ ಇದೆ, ಅದರೊಳಗೆ ನಾನು ಏನೂ ಹಾಕೊಂಡಿಲ್ಲ ಅಂತ ಹೇಳ್ತಾ ಇದ್ದಲ್ಲ, ನನಗೆ ಡೌಟ್ ಇವಾಗ. ಯು ಮಸ್ಟ್ ಹ್ಯಾವ್ ಸಮಥಿಂಗ್ ಆನ್ ಅಂಡರ್ನೀತ್, ಒಳಗಡೆ ನೀನೇನೋ ಹಾಕೊಂಡಿದ್ಯಾ, ಇನ್ನೂ ಇದೆ, ನೀನಿಗೆ ಪ್ಯಾಂಟ್ ಬಿಚ್ಚಲೇಬೇಕು ಅಂತ ಆ ರೆಸ್ಟೋರೆಂಟ್ ಓನರ್ ಹೇಳ್ತಾನೆ. ಅವಾಗ ಅಬೌಟ್ 50 ಪೀಪಲ್ ರಿಪೀಟೆಡ್, ಅಲ್ಲಿ ಸುತ್ತಮುತ್ತ ಬೇರೆ ಜನ ಏನಿದ್ರಲ್ಲ ಸುಮಾರು 50 ಜನ ಅದೇ ಮಾತನ್ನ ಹೇಳ್ತಾರೆ. ಏನಂತ, ದೇರ್ ಮಸ್ಟ್ ಬಿ ಸಮಥಿಂಗ್ ಆನ್ ದ ಅಂಡರ್ನೀತ್, ಆ ಪೈಜಾಮ್ ಪ್ಯಾಂಟ್ ಒಳಗಡೆ ಇನ್ನೂ ಏನೋ ಇದೆ, ಅದನ್ನು ಬಿಚ್ಚಲೇಬೇಕು ಅಂತ ಅಲ್ಲಿರೋ ಜನ ಎಲ್ಲ ಕೂಡ ಆ ರೆಸ್ಟೋರೆಂಟ್ ಓನರ್ಗೆ ಸಾಥ್ ಕೊಡ್ತಾರೆ. ಮೈ ಹ್ಯಾಂಡ್ಸ್ ರೆಫ್ಯೂಸ್ ಟು ಮೂವ್. ಆ ರೆಸ್ಟೋರೆಂಟ್ ಓನರ್ ಕೋಟ್ ಬಿಚ್ಚು ಅಂದಾಗ ಕೋಟನ್ನು ಬಿಚ್ಚಿಟ್ರು, ಶರ್ಟ್ ಬಿಚ್ಚು ಅಂದಾಗ ಕೂಡ ಶರ್ಟನ್ನು ಬಿಚ್ಚಿಟ್ರು, ಶೂ ಕೂಡ ಬಿಚ್ಚಿಟ್ರು. ಇವಾಗ ಪ್ಯಾಂಟ್ ಬಿಚ್ಚು ಅಂತ ಹೇಳಿದಾಗ ಒಳಗಡೆ ನಾನು ಏನೂ ಹಾಕೊಂಡಿಲ್ಲ, ಬೇಡ ಅಂತ ಹೇಳಿದ್ರು ಕೂಡ ಎಲ್ಲರೂ ಕೂಡ ಬಿಚ್ಚಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರಿಗೆ ಪ್ಯಾಂಟ್ ಬಿಚ್ಚಕ್ಕೆ ಆಗ್ತಾ ಇಲ್ಲ. ಐ ಸಾ ಇನ್ ಮೈ ಇಮ್ಯಾಜಿನೇಷನ್, ಅವಾಗ ತಮ್ಮ ಮನಸ್ಸಲ್ಲೇ ಒಂದು ಕಲ್ಪನೆ ಮಾಡಿಕೊಳ್ತಾರೆ. ಏನು ಕಲ್ಪನೆ ಮಾಡಿಕೊಳ್ತಾರೆ ನೋಡಿ, ಎ ಮ್ಯಾನ್ ಸ್ಟ್ಯಾಂಡಿಂಗ್ ಇನ್ ದ ಕ್ರೌಡ್, ಎಲ್ಲ ಜನಗಳ ಮಧ್ಯಕ್ಕೆ ಒಬ್ಬ ಮನುಷ್ಯ ನಿಂತ್ಕೊಂಡಿರ್ತಾನೆ. ಸ್ಟಾರ್ಕ್ ನೆಕೆಡ್, ಕಂಪ್ಲೀಟ್ ಆಗಿ ಬೆತ್ತಲೆಯಾಗಿ ನಿಂತ್ಕೊಂಡಿದ್ದಾನೆ. ಅಂಡ್ ವಿತೌಟ್ ಹಿಸ್ ಐಸ್, ತುಂಬಾ ಜನಗಳ ಮಧ್ಯಕ್ಕೆ ಬೆತ್ತಲೆಯಾಗಿ ನಿಂತ್ಕೊಂಡಿರೋ ವ್ಯಕ್ತಿ ಕಣ್ಣಿಲ್ಲ. ಅಂತ ಒಂದು ವ್ಯಕ್ತಿಯ ಕಲ್ಪನೆಯನ್ನ ಈ ಲೇಖಕರು ಮಾಡಿಕೊಳ್ತಾರೆ. ಅಂದ್ರೆ ತಮ್ಮ ಪರಿಸ್ಥಿತಿ ಹೀಗಾಗತ್ತೆ ಅಂತ ಹೇಳ್ಬಿಟ್ಟು ಲೇಖಕರು ಮನಸ್ಸಲ್ಲಿನೇ ಕಲ್ಪನೆ ಮಾಡಿಕೊಳ್ತಾರೆ. ಲೈಫ್ ವಾಸ್ ಗೋಯಿಂಗ್ ಟು ಎಂಡ್ ಲೈಕ್ ದ್ಯಾಟ್, ಜೀವನ ಹೀಗೆ ನಂದು ಎಂಡ್ ಆಗತ್ತೆ ಅಂತ ಲೇಖಕರು ಅನ್ಕೊಂಡ್ರು. ಎಲ್ಲ ಜನಗಳ ಮಧ್ಯಕ್ಕೆ ಕಣ್ಣು ಕಳ್ಕೊಂಡು ಬೆತ್ತಲೆಯಾಗಿ ನಿಂತ್ಕೊಂಡು ಹೀಗೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಲೇಖಕರು ಅಂದ್ಕೊಳ್ತಾರೆ. ಲೆಟ್ ಇಟ್ ಎಂಡ್, ಜೀವನ ಹೀಗೆ ಮುಕ್ತಾಯ ಆಗಬೇಕಾಗಿತ್ತು ಅಂತ ವಿಧಿ ಲಿಖಿತ ಇದ್ರೆ ಹೀಗೆ ಆಗಲಿ ಅಂತ ಲೇಖಕರು ಅಂದ್ಕೊಳ್ತಾರೆ. ಯಾಕೆ ಅಂತಂದರೆ ಅವರಿಗೆ ಅನಿವಾರ್ಯ ಪರಿಸ್ಥಿತಿ, ಅಲ್ಲಿ ಸುತ್ತಮುತ್ತ ಪರಿಚಯ ಯಾರೂ ಇಲ್ಲ, ಸಂಬಂಧಿಕರು ಯಾರೂ ಇಲ್ಲ, ಮನೆ ಹತ್ತಿರ ಕೂಡ ಅಂತಿಲ್ಲ, ತುಂಬ ದೂರದಲ್ಲಿ ಈ ಇನ್ಸಿಡೆಂಟ್ ನಡೀತಾ ಇದೆ. ಅಂತ ಕ್ರೂರ ಜನಗಳ ಮಧ್ಯಕ್ಕೆ ನಿಂತ್ಕೊಂಡಿದ್ದಾರೆ. ಹೀಗೆ ನಿಸ್ಸಹಾಯಕ ಪರಿಸ್ಥಿತಿನಲ್ಲಿ ಇವರಿಗೆ ಏನೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ, ಜೀವನ ಮುಗಿದೋಯ್ತು ಅಂತ ಇವ್ರು ಅಂದ್ಕೋತಾರೆ. ಆ್ಯಂಡ್ ಫಾರ್ ಆಲ್ ದಿಸ್ ಐ ನೆವರ್ ಮೈಂಡ್, ಓ ಕ್ರಿಯೇಟರ್ ಆಫ್ ದ ವರ್ಲ್ಡ್ ಮೈ ಗಾಡ್, ಈಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ ಅಂತಂದರೆ ನಾನು ಯಾರನ್ನ ದೂರಕ್ಕಾಗತ್ತೆ, ಇದು ನನ್ನ ಹಣೆ ಬರ ಅಂತ ಇವ್ರು ಅಂದ್ಕೊಳ್ತಾರೆ. ಐ ಹ್ಯಾಡ್ ನಥಿಂಗ್ ಟು ಸೇ, ಏನು ಹೇಳೋಕ್ಕಾಗತ್ತೆ, ಯಾರಿಗೆ ಹೇಳಿಕೊಂಡ್ರು ಕೂಡ ಇಲ್ಲಿ ಯಾರು ಸಹಾಯಕ್ಕೆ ಬರ್ತಕ್ಕಂಥವ್ರು ಇಲ್ಲಿ ಇಲ್ಲ. ಎವ್ರಿಥಿಂಗ್ ವುಡ್ ಎಂಡ್, ಎಲ್ಲ ಮುಕ್ತಾಯವಾಗಿ ಹೋಗ್ಬಿಡ್ತದೆ, ಈಗ ಜೀವನೇ ಹೋಗುತ್ತೆ, ಜೀವ ಹೋದ್ಮೇಲೆ ಇನ್ನು ಯಾವ ಸಂಕಟ ಅವಮಾನ ಅಂತ ಇವ್ರು ಅಂದ್ಕೊಳ್ತಾರೆ.
ಎವ್ರಿಥಿಂಗ್ ವುಡ್ ಎಂಡ್ ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್. ಹೀಗೆ ನನ್ನ ಬೆತ್ತಲೆಗೊಳಿಸಿ ಕಣ್ಣು ಕಳ್ಕೊಂಡು ನಾನು ಜನಗಳ ಮಧ್ಯೆ ನಿಂತಾಗ ಇಲ್ಲಿ ಜನಗಳಿಗೆ ತೃಪ್ತಿ ಆಗತ್ತೆ ಅಂತ ಅಂದ್ಕೊಳ್ತಾರೆ. ಬೇರೆ ದಾರಿ ಲೇಖಕರಿಗೆ ಇರಲ್ಲ. ಐ ಬಿಗ್ಯಾನ್ ಟು ಅಂಡನ್ ಒನ್ ಬೈ ಒನ್ ದ ಬಟನ್ಸ್ ಆಫ್ ಮೈ ಟ್ರೌಸರ್. ಸೊ ಬೇರೆ ದಾರಿ ಇಲ್ಲದೇನೆ ಆ ಪ್ಯಾಂಟನ್ನು ಕೂಡ ಬಿಚ್ಚತಕ್ಕಂಥ ಪರಿಸ್ಥಿತಿ ಬರುತ್ತೆ. ಮನಸ್ಸು ಇಲ್ಲದೆ ಇದ್ರೂ ಕೂಡ ಲೇಖಕರು ಆ ಪ್ಯಾಂಟ್ ಒಂದೊಂದೇ ಬಟನ್ನ ಬಿಚ್ಚೋಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ದೆನ್ ಅಷ್ಟೊತ್ತಿಗೆ ಏನಾಗತ್ತೆ ನೋಡಿ, ಐ ಹರ್ಡ್ ಎ ವಾಯ್ಸ್, ಸ್ಟಾಪ್, ಐ ಶಾಲ್ ಪೇ ದ ಮನಿ. ಯಾರೋ ಜೋರಾಗಿ ಕೂತ್ಕೊಂಡು ಹೇಳ್ತಾರೆ, ನಿಲ್ಲಿಸಿ, ಬಿಲ್ಲನ್ನು ನಾನು ಕೊಡ್ತೀನಿ ಅಂತ ಯಾರೋ ಹೇಳ್ತಾರೆ. ಎವ್ರಿ ಒನ್ ಟರ್ನ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಅಲ್ಲಿರೋ ಜನ ಎಲ್ಲ ಈ ಲೇಖಕರ ಕಡೆಗೆ ನೋಡ್ತಾ ಇದ್ರು. ಇವ್ರು ಕಣ್ ಕಿಳ್ಕೋತಾರೆ, ಬಟ್ಟೆ ಬೀಸ್ತಾರೆ, ಬೆತ್ತಲೆ ಆಗ್ತಾರೆ ಅಂತ ನೋಡ್ತಾ ಇದ್ರು. ಯಾವಾಗ ನಿಲ್ಲಿಸಿ ಬಿಲ್ಲನ್ನು ನಾನು ಕೊಡ್ತೀನಿ ಅಂತ ಯಾರೋ ಹೇಳಿದ್ರು, ಎಲ್ಲ ಜನ ಕೂಡ ಆ ಕಡೆ ತಿರುಗಿಕೊಂಡ್ರು. ಹೀಗೆ ಲೇಖಕರು ಸಂಕಟದಲ್ಲಿದ್ದಾಗ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಯಾವ ಜನ ಕೂಡ ಸಪೋರ್ಟ್ ಮಾಡಲ್ಲ, ಸಹಾಯಕ್ಕೆ ಬರಲ್ಲ. ಆದರೆ ಯಾರೋ ಒಬ್ಬ ಅಪರಿಚಿತ ಬಂದ್ಬಿಟ್ಟು ಬಿಲ್ ನಾನು ಕೊಡ್ತೀನಿ ಅಂತ ಹೇಳ್ತಾನಲ್ಲ, ಆ ವ್ಯಕ್ತಿ ನೋಡೋಕೆ ಹೇಗಿದ್ದ ಅನ್ನೋದನ್ನು ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ ನೋಡಿ. ದೇರ್ ಸ್ಟುಡ್ ಎ ಫೇರ್ ಕಾಂಪ್ಲೆಕ್ಷನ್ ಮ್ಯಾನ್. ಅಲ್ಲಿರ್ತಕ್ಕಂಥ ವ್ಯಕ್ತಿ ಹೇಗಿದ್ದ? ಫೇರ್ ಕಾಂಪ್ಲೆಕ್ಷನ್ ಅಂದರೆ ನೋಡೋಕ್ಕೆ ಮೈಬಣ್ಣ ತುಂಬ ಚೆನ್ನಾಗಿತ್ತು. 6 foot ಟಾಲ್, 6 ಅಡಿ ಎತ್ತರ ಇದ್ದ ನೋಡೋಕ್ಕೆ. ವಿತ್ ಎ ರೆಡ್ ಟರ್ಬನ್ ಆ್ಯಂಡ್ ವೈಟ್ ಟ್ರೌಸರ್ಸ್. ಅವನು ಹಾಕೊಂಡಿರೋ ಬಟ್ಟೆ ಹೇಗಿತ್ತು ಅಂದರೆ ರೆಡ್ ಟರ್ಬನ್. ಟರ್ಬನ್ ಅಂತಂದರೆ ತಲೆ ಮೇಲೆ ಪೇಟ ಸುತ್ತಾರಲ್ಲ, ಆ ಕೆಂಪು ಬಣ್ಣದ ಪೇಟ ಸುತ್ತಕೊಂಡಿದ್ದ. ಆ್ಯಂಡ್ ವೈಟ್ ಟ್ರೌಸರ್ಸ್, ಬಿಳಿ ಬಣ್ಣದ ಪೈಜಾಮ ಹಾಕೊಂಡು ಬಂದಿದ್ದ ಅವನು. ಹಿ ಸ್ಪಾಟೆಡ್ ಎ ಹ್ಯಾಂಡಲ್ ಬಾರ್ ಮಸ್ಟ್ಯಾಚ್. ಅವನಿಗೆ ದೊಡ್ಡದಾಗಿ ಮೀಸೆ ಇತ್ತು. ಮಸ್ಟ್ಯಾಚ್ ಅಂತಿದೆ ನೋಡಿ, ಮೀಸೆ ಅಂತ ದೊಡ್ಡದಾಗಿ ಮೀಸೆ ಬಿಟ್ಕೊಂಡಿದ್ದ. ಆ್ಯಂಡ್ ಹ್ಯಾಡ್ ಬ್ಲೂ ಐಸ್. ಅವನ ಕಣ್ಣುಗಳು ನೀಲಿ ಬಣ್ಣದ ಕಣ್ಣುಗಳಾಗಿದ್ವು. ಇಂಥ ಒಬ್ಬ ವ್ಯಕ್ತಿ ಇವಾಗ ಲೇಖಕರ ಸಹಾಯಕ್ಕೆ ಬಂದಿದ್ದಾನೆ. ಬಿಲ್ ನಾನು ಕೊಡ್ತೀನಿ ಅಂತ ಮುಂದೆ ಬರ್ತಾನೆ. ಬ್ಲೂ ಐಸ್ ವರ್ ಕ್ವೈಟ್ ಕಾಮನ್ ಆಟ್ ದಿಸ್ ಪ್ಲೇಸ್. ಅಲ್ಲಿರ್ತಕ್ಕಂಥ ಜನಗಳಿಗೆ ಸಾಮಾನ್ಯವಾಗಿ ಬ್ಲೂ ಐಸ್ ಇರ್ತವೆ, ನೀಲಿ ಬಣ್ಣದ ಕಣ್ಣುಗಳಿರ್ತವೆ. ಹಿ ಕೇಮ್ ಫಾರ್ವರ್ಡ್ ಆ್ಯಂಡ್ ಆಸ್ ದ ರೆಸ್ಟೋರೆಂಟ್ ಕೀಪರ್. ಬಂದ್ಬಿಟ್ಟು ಆ ರೆಸ್ಟೋರೆಂಟ್ ಓನರ್ ಕೇಳ್ತಾನೆ, ಹೌ ಮಚ್ ಡಿಡ್ ಯು ಸೇ ಇಟ್ ವಾಸ್? ಎಷ್ಟು ಬಿಲ್ ಅಂತ ಹೇಳಿದೆ ಅಂತ ಕೇಳ್ತಾನೆ. ಅವಾಗ ರೆಸ್ಟೋರೆಂಟ್ ಓನರ್ ಹೇಳ್ತಾನೆ, 11 annas, 11 ಆನೆ ಬಿಲ್ ಆಗಿದೆ ಅಂತ ಹೇಳ್ತಾನೆ. ಹಿ ಪೇಡ್ ದ ಅಮೌಂಟ್. ಏನ ವ್ಯಕ್ತಿ ಕಾಪಾಡಕ್ ಬಂದಿದ್ನಲ್ಲ ಆ ಬಿಲ್ಲನ್ನು ಕೊಡ್ತಾನೆ. ಹಿ ಟರ್ನ್ ಟು ಮೀ ಆ್ಯಂಡ್ ಸೇಡ್. ಬಿಲ್ಲನ್ನು ಕೊಟ್ಟು ಈ ಲೇಖಕರ ಕಡೆ ತಿರುಗಿಕೊಂಡ ವ್ಯಕ್ತಿ ಹೇಳ್ತಾನೆ, ಪುಟ್ ಆನ್ ಯುವರ್ ಕ್ಲೋತ್ಸ್. ನಿನ್ನ ಬಟ್ಟೆ ಎಲ್ಲ ಹಾಕೋ ಅಂತ ಹೇಳ್ತಾನೆ. ಆ ರೆಸ್ಟೋರೆಂಟ್ ಕೀಪರ್ ಇವನ್ ಬಟ್ಟೆ ಎಲ್ಲ ಬಿಚ್ಚಿರ್ತಾನೆ, ಕೋಟ್ ಬಿಚ್ಚಿರ್ತಾನೆ, ಶೂ ಶರ್ಟ್ ಎಲ್ಲ ಬಿಚ್ಚಿರ್ತಾನಲ್ಲ. ಅವಾಗ ಈ ವ್ಯಕ್ತಿ ಹೇಳ್ತಾನೆ, ಅವನ್ನೆಲ್ಲ ಹಾಕೋ ನೀನು ಅಂತ ಹೇಳ್ತಾನೆ. ಐ ಪುಟ್ ದೆಮ್ ಆನ್. ಲೇಖಕರು ಎಲ್ಲ ಬಟ್ಟೆ ಹಾಕೋತಾರೆ. ಕಮ್ ಹಿ ಕಾಲ್ಡ್ ಮೀ. ಬಟ್ಟೆ ಎಲ್ಲ ಹಾಕೊಂಡಾದ್ಮೇಲೆ ಬಾ ನನ್ನ ಜೊತೆಗೆ ಅಂತ ಆ ಬಂದಿರತಕ್ಕಂಥ ವ್ಯಕ್ತಿ ಲೇಖಕರನ್ನ ಕರ್ಕೊಂಡು ಹೋಗ್ತಾನೆ. ಐ ವೆಂಟ್ ವಿತ್ ಹಿಮ್. ಲೇಖಕರು ಕೂಡ ಆ ರೆಸ್ಟೋರೆಂಟಿಂದ ಆ ವ್ಯಕ್ತಿ ಜೊತೆಗೆ ಹೊರಗೆ ಹೋಗ್ತಾರೆ. ಡಿಡ್ ಐ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್. ಇವಾಗ ಆ ವ್ಯಕ್ತಿಗೆ ಹೇಗೆ ಧನ್ಯವಾದ ಸಲ್ಲಿಸಬೇಕು, ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತಲೇ ಈ ಲೇಖಕರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಅಂಥ ಒಂದು ಪರಿಸ್ಥಿತಿನಲ್ಲಿ ಬಂದು ಆ ವ್ಯಕ್ತಿ ಇವರನ್ನು ಕಾಪಾಡಿದ್ನಲ್ಲ, ಮೋಸ್ಟ್ಲಿ ದೇವರೇ ಇವನ ರೂಪದಲ್ಲಿ ಬಂದು ನನ್ನ ಕಾಪಾಡಿರಬೇಕು ಅಂತ ಲೇಖಕರು ಅನ್ಕೋತಾರೆ. ಅವನಿಗೆ ಹೆಂಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು, ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದೇ ಇವ್ರಿಗೆ ಗೊತ್ತಾಗಲ್ಲ. ಐ ಟೋಲ್ಡ್ ಹಿಮ್. ಲೇಖಕರು ಅವ್ನಿಗೆ ಹೇಳ್ತಾರೆ, ಯು ಹ್ಯಾವ್ ಡನ್ ಎ ಗ್ರೇಟ್ ಡೀಡ್. ಐ ಹ್ಯಾವ್ ನಾಟ್ ಸೀನ್ ಎ ಫೈನರ್ ಮ್ಯಾನ್. ನೀವು ತುಂಬ ಉಪಕಾರ ಮಾಡಿದಿರಿ, ತುಂಬ ಒಳ್ಳೆ ಕೆಲಸ ಮಾಡಿದಿರಿ, ನಿಮ್ಮಷ್ಟು ಒಳ್ಳೆ ವ್ಯಕ್ತಿನ ನನ್ನ ಜೀವನದಲ್ಲಿ ನಾನು ನೋಡೇನೇ ಇಲ್ಲ ಅಂತ ಲೇಖಕರು ಅವನಿಗೆ ಹೇಳ್ತಾರೆ. ಅವಾಗ ಅವನು ಹಿ ಲಾಫ್ಟ್. ತುಂಬ ಜೋರಾಗಿ ನಗ್ತಾನೆ. ಯಾಕೆ ನಕ್ಕ ಅಂತ ನಮಗೆ ಮುಂದೆ ಗೊತ್ತಾಗತ್ತೆ. ಅವಾಗ ಅವನು ಲೇಖಕರಿಗೆ ಕೇಳ್ತಾನೆ, ವಾಟ್ಸ್ ಯುವರ್ ನೇಮ್? ಹಿ ಆಸ್ಟ್. ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಐ ಟೋಲ್ಡ್ ಮೈ ನೇಮ್ ಆ್ಯಂಡ್ ವೇರ್ ಐ ಕೇಮ್ ಫ್ರಮ್. ಈ ಲೇಖಕರು ತಮ್ಮ ಹೆಸರು ಹೇಳ್ತಾರೆ, ಯಾವ ಊರಿಂದ ಅಲ್ಲಿಗೆ ಬಂದಿದ್ದೀನಿ ಅನ್ನೋದನ್ನು ಕೂಡ ಎಲ್ಲ ಹೇಳ್ತಾರೆ. ಐ ಆಸ್ಟ್ ದ ಮ್ಯಾನ್ ಹೀಸ್ ನೇಮ್. ಲೇಖಕರು ಕೂಡ ಅವನಿಗೆ ಕೇಳ್ತಾರೆ, ನಿಮ್ಮ ಹೆಸರೇನು ಅಂತ ಕೇಳ್ತಾರೆ. ಹಿ ಸೇಡ್ ಐ ಹ್ಯಾವ್ ನೋ ನೇಮ್. ಅವನು ಹೇಳ್ತಾನೆ, ನನಗೆ ಯಾವ ಹೆಸರು ಇಲ್ಲ ಅಂತ ಅವನು ಹೇಳ್ತಾನೆ. ಅವಾಗ ಲೇಖಕರು ಏನಂತಾರೆ ನೋಡಿ, ಐ ಸೇಡ್. ಲೇಖಕರು ಹೇಳ್ತಾ ಇದ್ದಾರೆ, ಇನ್ ದ್ಯಾಟ್ ಕೇಸ್ ನಿಮಗೆ ಯಾವುದು ಹೆಸರಿಲ್ಲ ಅಂತ ಅನ್ನೋದಾದ್ರೆ ಮರ್ಸಿ ಮಸ್ಟ್ ಬಿ ಯುವರ್ ನೇಮ್. ಕರುಣೆ ಅನ್ನೋದೇ ನಿಮ್ಮ ಹೆಸರು ಅಂತ ಲೇಖಕರು ಹೇಳ್ತಾರೆ. ಯಾಕೆಂದ್ರೆ ಇವರ ಮನಸ್ಸು ಕೂಡ ತುಂಬಿ ಬಂದಿತ್ತು. ಇನ್ನೇನು ತಮ್ಮ ಜೀವನ ಮುಗಿದು ಹೋಗ್ಬಿಡ್ತು, ನಾನು ಕಣ್ ಕಳ್ಕೊತೀನಿ, ಜೀವನನೇ ಮುಗಿದೋಗುತ್ತೆ ಅಂತ ಅಂದ್ಕೊಂಡಾಗ ಆ ವ್ಯಕ್ತಿ ಬಂದು ಇವರನ್ನು ಕಾಪಾಡಿರ್ತಾನೆ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಹೆಸರೇ ಕರುಣೆ ಅಂತ ಹೇಳ್ತಾರೆ. ಹಿ ಡಿಡ್ ನಾಟ್ ಲಾಫ್ ಆಟ್ ದ್ಯಾಟ್. ಲೇಖಕರು ಅವನಿಗೆ ನಿಮ್ಮ ಹೆಸರು ಕರುಣೆ ಅಂತಂದಾಗ ಅವನು ನಗಲ್ಲ. ಹಿ ವಾಕ್ಡ್ ಆನ್ ಅಂಟಿಲ್ ವಿ ರೀಚ್ಡ್ ಎ ಡೆಸರ್ಟೆಡ್ ಬ್ರಿಡ್ಜ್. ಹೀಗೆ ಮಾತಾಡಿಕೊಂಡು ಊರಿಂದ ತುಂಬ ದೂರ ಹೊರಗಡೆ ಹೋಗ್ತಾರೆ. ಒಂದು ಡೆಸರ್ಟೆಡ್ ಬ್ರಿಡ್ಜ್. ಡೆಸರ್ಟೆಡ್ ಬ್ರಿಡ್ಜ್ ಅಂತಂದರೆ ಸುತ್ತಮುತ್ತ ಯಾವ ಜನನೂ ಇರಲ್ಲ, ಅಂಥ
ಒಂದು ಸೇತುವೆ ಹತ್ರ ಹೋಗಿ ಇವರು ತಲುಪ್ತಾರೆ. ಹಿ ಲುಕ್ಡ್ ಆಲ್ ಅರೌಂಡ್. ಹೀಗೆ ಲೇಖಕರು ಮತ್ತೆ ಆ ವ್ಯಕ್ತಿ ಊರಿಂದ ತುಂಬ ದೂರ ಬಂದಮೇಲೆ ಯಾರೋ ಜನ ಇಲ್ಲದೆ ಇರ್ತಕ್ಕಂಥ ಒಂದು ಸೇತುವೆ ಹತ್ರ ಬಂದ್ಬಿಟ್ಟು ಆ ವ್ಯಕ್ತಿ ಸುತ್ತಮುತ್ತ ಎಲ್ಲ ನೋಡ್ತಾನೆ. ದೆರ್ ವಾಸ್ ನೋ ಒನ್. ಅಲ್ಲಿ ಸುತ್ತಮುತ್ತ ಕಣ್ಣಿಗೆ ಕಾಣೋ ಥರ ಯಾವ ಜನ ಕೂಡ ಇರಲ್ಲ. ಅವಾಗ ಲೇಖಕರಿಗೆ ಅವನು ಹೇಳ್ತಾನೆ, ಲುಕ್, ನೋಡು, ಯು ಮಸ್ಟ್ ಗೋ ಅವೇ ವಿತೌಟ್ ಟರ್ನಿಂಗ್ ರೌಂಡ್. ಇಲ್ಲಿಂದ ನೀನು ನೇರವಾಗಿ ಹೋಗ್ಬೇಕು, ತಿರುಗ್ಕೊಂಡು ನೋಡಬಾರ್ದು. ಇಫ್ ಎನಿ ಒನ್ ಆಸ್ಕ್ ಯು, ನೀನು ಹೋಗುವಾಗ ಯಾರಾದರೂ ಕೇಳಿದರೆ, ವೆದರ್ ಯು ಹ್ಯಾವ್ ಸೀನ್ ಮೀ, ನನ್ನನ್ನು ನೀನು ನೋಡಿದೀಯಾ ಅಂತ ಯಾರಾದರೂ ಜನ ಕೇಳಿದರೆ, ಯು ಮಸ್ಟ್ ಸೇ ನೋ, ನಾನು ನೋಡಿಲ್ಲ, ಗೊತ್ತಿಲ್ಲ ಅಂತ ನೀನು ಹೇಳಬೇಕು ಅಂತ ಅವನು ಹೇಳ್ತಾನೆ. ಐ ಅಂಡರ್ಸ್ಟುಡ್. ಅವನ ಮಾತುಗಳು ಲೇಖಕರಿಗೂ ಕೂಡ ಅರ್ಥ ಆಗುತ್ತೆ. ಅವಾಗ ಅವನು ಏನು ಮಾಡ್ತಾನೆ ನೋಡಿ, ಹಿ ಟುಕ್ ಔಟ್ ಫ್ರಮ್ ಹಿಸ್ ವೇರಿಯಸ್ ಪಾಕೆಟ್ಸ್ ಅಬೌಟ್ 5 ವ್ಯಾಲೆಟ್ಸ್. ಇಷ್ಟೆಲ್ಲ ಹೇಳಿ ಆದಮೇಲೆ ಆ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಪಾಕೆಟ್, ತನ್ನ ಜಾಬಿಂದ ಕೆಲವೊಂದು ಪರ್ಸ್ಗಳನ್ನ ತೆಗಿತಾನೆ. ಅಬೌಟ್ 5 ವ್ಯಾಲೆಟ್ಸ್, ಒಂದು 5 ಪರ್ಸ್ಗಳನ್ನು ತನ್ನ ಜಾಬಿಂದ ತೆಗಿತಾನೆ. 5 ಅಮಂಗ್ ದೆಮ್ ವಾಸ್ ಮೈನ್. ಲೇಖಕರು ನೋಡ್ತಾ ಇರ್ತಾರೆ, ಅವನು ಜಾಬಿಂದ ತೆಗೆದಿರ್ತಕ್ಕಂಥ 5 ಪರ್ಸ್ಗಳು ಏನಿರ್ತವೆ ಅದರೊಳಗೆ ಈ ಲೇಖಕರದ ಪರ್ಸ್ ಕೂಡ ಇತ್ತು. ವಿಚ್ ಒನ್ ಆಫ್ ಈಸ್ ಯುವರ್ಸ್? ಅವ್ನು ಕೇಳ್ದ 5 ಪರ್ಸನ್ನ ಇವ್ರ ಮುಂದೆ ಹಿಡ್ಕೊಂಡು, ಇದರಲ್ಲಿ ನಿಂದು ಯಾವ್ದು ನೋಡು ಅಂತ ಕೇಳ್ತಾನೆ. ಐ ಪಾಯಿಂಟೆಡ್ ಟು ಮೈ ವ್ಯಾಲೆಟ್. ಲೇಖಕರು ಏನು ಮಾಡ್ತಾರೆ, ಪಾಯಿಂಟೆಡ್ ಅಂದರೆ ಬೆಲ್ಡ್ ಮಾಡಿ ತೋರಿಸೋದು. ಇವ್ರದ್ದು ಪರ್ಸ್ ಒಂದಿತ್ತು ಅದರೊಳಗೆ, ಅದು ನಂದು ಅಂತ ಲೇಖಕರು ಹೇಳ್ತಾರೆ. ಅವಾಗ ಅವ್ನು ಹೇಳ್ತಾನೆ, ಓಪನ್ ಇಟ್, ತಗೋ ಅದನ್ನು ಓಪನ್ ಮಾಡಿ ನೋಡು ಅಂತ ಹೇಳ್ತಾನೆ. ಐ ಓಪನ್ಡ್ ಇಟ್. ಲೇಖಕರು ತಮ್ಮ ಪರ್ಸನ್ನು ತಗೊಂಡು ಓಪನ್ ಮಾಡ್ತಾರೆ. ಮೈ ಮನಿ ವಾಸ್ ದೇರ್ ಇಂಟ್ಯಾಕ್ಟ್. ಇವ್ರ ದುಡ್ಡು ಎಷ್ಟು, 14 ರೂಪಾಯಿ ಹೇಗಿತ್ತು ಅದು ಹೇಗಿತ್ತೋ ಹಾಗೇ ಇತ್ತು. ಇಂಟ್ಯಾಕ್ಟ್ ಅಂದರೆ ಟಚ್ ಮಾಡಿರಲಿಲ್ಲ, ಆ ದುಡ್ಡು ಹಾಗೇ ಇತ್ತು. ಐ ಪುಟ್ ಇಟ್ ಇನ್ ಮೈ ಪಾಕೆಟ್. ತಮ್ಮ ಪರ್ಸ್ನ ತಗೊಂಡು ತಮ್ಮ ಪಾಕೆಟ್ಗೆ, ತಮ್ಮ ಜಾಬ್ಗೆ ಲೇಖಕರು ಹಾಕೋತಾರೆ. ಇವಾಗ ತಮಗೆ ಅರ್ಥ ಆಗಿರ್ಬೋದು, ಈ ರೆಸ್ಟೋರೆಂಟಲ್ಲಿ ಲೇಖಕರು ಸಿಕ್ಕಾಕೊಂಡಾಗ, ತುಂಬ ಸಂಕಟದಲ್ಲಿದ್ದಾಗ ಯಾವ ವ್ಯಕ್ತಿ ಬಂದು ಬಿಲ್ಲನ್ನು ಕೊಟ್ಟು ಕಾಪಾಡಿಕೊಂಡು ಕರ್ಕೊಂಬರ್ತಾನೋ ಅವನ್ನೇ ಇವರ ಪಾಕೆಟನ್ನು ಕಟ್ ಮಾಡಿಬಿಟ್ಟು ಪರ್ಸನ್ನು ತಗೊಂಡು ಹೋಗಿರ್ತಾನೆ. ಅದರಿಂದಾನೇ ಇವರು ಆ ಸಂಕಟಕ್ಕೆ ಸಿಕ್ಕಾಕೊಂಡಿರ್ಬೇಕಾಗತ್ತೆ. ಇಲ್ಲಿ ಒಂದು ವಿಷಯವನ್ನ ತಾವು ಗಮನಿಸಿರ್ಬೋದು, ಇವನು ಕಳ್ಳನೇ ಆಗಿರ್ಬೋದು, ಲೇಖಕರ ಪಾಕೆಟನ್ನು ಕಟ್ ಮಾಡಿ ಪರ್ಸನ್ನ ಎಗರಿಸ್ಕೊಂಡು ಹೋಗಿರ್ಬೋದು. ಆದರೂ ಅಲ್ಲಿ ರೆಸ್ಟೋರೆಂಟ್ನಲ್ಲಿ ಸುತ್ತಮುತ್ತ ಇರತಕ್ಕಂಥ ಜನಗಳಿಗಿಂತ ಈ ಕಳ್ಳನೇ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ ಅಲ್ವಾ. ಇವನು ಕದ್ದಿರಬಹುದು, ಆದರೂ ಕೂಡ ಲೇಖಕರು ಈ ರೀತಿಯಾಗಿರ್ತಕ್ಕಂಥ ಸಂಕಟದಲ್ಲಿ ಸಿಕ್ಕಾಗ ಇವನು ಮನಸ್ಸಿನಲ್ಲಿ ಸ್ವಲ್ಪ ಕರುಣೆ ಹುಟ್ಕೊಂಡು ಏನು ಮಾಡ್ತಾನೆ, ಬಂದ್ಬಿಟ್ಟು ವಾಪಸ್ ಲೇಖಕರಿಗೆ ಸಹಾಯ ಮಾಡ್ತಾನೆ, ಅವರನ್ನು ಕಾಪಾಡಿಕೊಂಡು ಬರ್ತಾನೆ. ಹಾಗೆಯೇ ಊರು ಹೊರಗೆ ಕರ್ಕೊಂಡು ಹೋಗ್ಬಿಟ್ಟು ಅವರ ಪರ್ಸನ್ನ ಅವರಿಗೆ ರಿಟರ್ನ್ ಮಾಡ್ತಾನೆ. ರಿಟರ್ನ್ ಮಾಡಿಬಿಟ್ಟು ಏನು ಹೇಳ್ತಾನೆ ನೋಡಿ, ಹಿ ಟೋಲ್ಡ್ ಮೀ ಗೋ, ಮೇ ಗಾಡ್ ಹೆಲ್ಪ್ ಯು. ಆಯಿತು, ಹೋಗಿ, ನಿನ್ನ ದೇವ್ರು ನಿನಗೆ ಒಳ್ಳೆಯದು ಮಾಡಲಿ, ಹೋಗು ಅಂತ ಲೇಖಕರಿಗೆ ಹೇಳ್ತಾನೆ. ಐ ರಿಪೀಟೆಡ್. ಲೇಖಕರು ಕೂಡ ಅವನಿಗೆ ಅದೇ ಮಾತು ಹೇಳ್ತಾರೆ, ಮೇ ಗಾಡ್ ಹೆಲ್ಪ್ ಯು, ನಿನಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸ್ಟೋರಿ ಎಂಡ್ ಆಗುತ್ತೆ. ತಮ್ಮೆಲ್ಲರಿಗೂ ಕೂಡ ಈ ಸ್ಟೋರಿ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ತಾವೆಲ್ಲ ಟೆಕ್ಸ್ಟ್ ಬುಕ್ನ ಓದ್ಕೊಂಡು PDF ಫಾರ್ಮೆಟಲ್ಲಿ ನೋಟ್ಸನ್ನು ಕೊಡ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್, ಟೇಕ್ ಕೇರ್.